ನೀರು ಹೋಗ ಕಸ ಸಿಕ್ಕುದೇ ಇಲ್ಲ ದೊಡ್ಡ ಮೂರಿಲಿ. ನೀರು ಹೋಗುವಂತ ಸಾಧನದ ಕುರಿತು ಹೇಳಿದ್ದಲ್ಲ, ಮತ್ತೆ ಮೌರ್ವಿ. ಅದೇ ಮತ್ತೆ ನಾನು ಹೇಳಿದ್ದು ಮೌರ್ವಿ ಮೂರಿ ಮಾತೆ ಮೌರ್ವಿ. ಅದೇ ಊರಿ ಬೇಗ ಹೇಳ, ಇವತ್ತೇ ಹೇಳ. ಮೌರ್ವಿ ಗುಟ್ಟಿ ಹೇಳಿ ಮಾತು. ಹಾಗಾದ್ರೆ ನಮ್ಮದಾದಂತ ಈ ನಾಡಿಗೆ ಬಂದು ಬಹಳ ಹೊತ್ತಾಯ್ತು ಅಂತಾದ್ರೆ ಹೋಗಿ ನಿಮ್ಮ ಒಡೆಯನಿಗೆ ಏನ್ ಹೇಳ್ತೀಯಾ? ಓ ಎಲ್ಲಿ ಹೋಗಿ ಏನು ಹೇಳ ಇಲ್ಲಿ ಬಂದ ಮೇಲೆ ಯಾವ ದೋಷವೂ ನೋಡ್ಲಿಲ್ಲ. ಅಯ್ಯಯ್ಯೋ ನೋಡುವ ಮತ್ತೆ ನಿಮ್ಮಲ್ಲಿ ದೋಷ. ಹೌದೌದು. ಹಾಗಾದ್ರೆ ಈ ಊರಿನಲ್ಲಿ ಹೀಗಿದ್ದಾರೆ ಅಂತ ಬಂದ ಮೇಲೆ ಗೊತ್ತಾದದ್ದು ನನಗೆ. ಆದ್ರೆ ಓ ಬಾಸುರಾಂಗಿಯೇ ಬಾಸುರಾಂಗಿಯೇ ಬಾಸುರಾಂಗಿ ಅದೇ ಸುರಾಂಗಿ ಹೇಳಿದ್ ಬೇರೆ ಆಗ್ತದೆ. ಬಾಸುರಂಗಿ ಅಂತ ಹೇಳಿ ಅವ್ರು ಹೇಳಿದ್ದು ಅದಂತ ಓ ನೀವು ನಿಮಗೆ ಅದಾಯ್ತಾ? ಅದು ಅಂದ್ರೆ ಇದು ಅಂತ ಆಗ್ಲಿಲ್ಲ. ನಮ್ಗೆ ಅರ್ಥ ಏನದು ಸರಿಯಾಗಿ ಹೇಳು. ಇದು ಮದುವೆ ಎಂಬ ಶವ ಸಂಸ್ಕಾರ ಆಯ್ತಾ? ಮದುವೆಯ ಶುಭ ಸಂಸ್ಕಾರ ಅದು ಆಯ್ತಾ? ಇಲ್ಲ, ಮದುವೆ ಆಗಲಿಲ್ಲ. ಮದುವೆ ಆಗಲಿಲ್ಲ. ಇಲ್ಲ. ಓ ನಿಮಗೂ ಆಯ್ತಾ? ಕಾಣುವುದಿಲ್ಲ ನಿನ್ನ ಕಣ್ಣು. ನಿಂಗೆ ಮೇಲಿಲ್ಲ ಕೆಳಗಿಲ್ಲ. ಯಾವಳ ಮೇಲೆ ಮಾಡ್ತೀರಿ ಪಾಪಿ ಮಗನೇ? ಏನು ಮಾತಿನ ಅರ್ಥ? ಮತ್ತೆ ಗಂಟ್ಲಿಗೊಂದು ಕೈ ಹಾಕುದು. ಇವಾಗ ಸೌಳಿ ವಿಷಯದಲ್ಲಿ ನಾನು ಏನು ಹೇಳುವುದಿಲ್ಲ. ಇಲ್ಲ ಅವಳು ಹಾಗೆ ಬರುದೇ ಬರುವುದೇ ಅಲ್ಲ. ಹಾಗಾದ್ರೆ ನಮ್ಮ ಒಡೆಯನಿಗೂ ಇನ್ನೂ ಏನು ಆಗಲಿಲ್ಲ ಅಂದ್ರೆ ಅಂತ ಹೇಳಿದ್ರೆ ನಿಮಗೆ ಮನಸ್ಸಿದ್ರೆ ನಮ್ಮ ಒಡೆಯನ ಸೊತ್ತಿಯಾಗಿ ನೀವು ಬರ್ತೀರಾ ಅಂತ ಕೇಳಿ. ಓ ಮದುವೆ 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 ಆಗುದಕ್ಕೆ ಅಯ್ಯ ಹಾಗಂತ ಇದು ತನಕ ನಾನು ಮದುವೆ ಆಗಲಿಲ್ಲ. ಯಾಕೆ? ನನ್ನ ಮದುವೆ ಎನ್ನುತ್ತದೆ ಹೀಗೆ ಆಗಬೇಕೆನ್ನುವ ಒಂದು ನಿಬಂಧನೆ ಉಂಟು. ನಿಬಂಧನೆ ವಾದ ವಾದ ಯುದ್ಧ ಯುದ್ಧ ಈ ಎರಡರಲ್ಲಿ ನನ್ನನ್ನು ಗೆಲ್ಲಿಸಬೇಕು. ಅಂತಹ ವ್ಯಕ್ತಿ ನಾನು ಮದುವೆ ಆಗಬೇಕು. ಅಲ್ಲ ನಿಮ್ಮಲ್ಲಿ ಅಂತ ಗೆದ್ದು ಅದು ಹೇಳ್ತಿಲ್ಲ ಯಾರು? ಹಾಗಂತ ನನ್ನನ್ನು ಮದುವೆ ಆಗುದಕ್ಕಾಗಿ ಬಹಳಷ್ಟು ಜನ ಇಲ್ಲಿಗೆ ಬಂದವರಿದ್ದಾರೆ. ನೋಡಿದ್ಯಾ? ಓ ಆ ಕಡೆ ನೋಡು. ಪಾಪ ಹೊಂಡ ತೆಗಿತೆ ಅಂತ ಅವನ ನೋಡಿದ್ರೆ ನಿನಗೆ ಯಾರು ನೋಡ್ದಾಗ್ತದೆ? ಪಾಪ ಅವನಂತರ ಭಯಂಕರ ಜೀವದ ಸಮಯದವರ ಅಲ್ಲ. ಅವನ ನೋಡಿ ಆಳ್ಮಗನ ಕಣ್ಣ ಕಾಣ್ತದ ಮುಖದಲ್ಲೆಲ್ಲ ಒಂದು ನೋಡಿದ ರಾಜಕುಮಾರನೇ ಅವನ. ಹೌದಪ್ಪ. ಕೆಲಸ ಮದುವೆ ಆಗ್ಬೇಕಂತ ಇಲ್ಲಿಗೆ ಬಂದ ಕೈ ಸೋತ ಅವನಿಗೆ ಆ ಕೆಲಸ ಕೊಟ್ಟಿದ್ದೇನೆ. ಹೊಂಡ ತೆಗಿ. ಹೌದಾ? ನೋಡು ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಇಬ್ರು ಕೈ ಕೊಟ್ಟಿದ್ದೇನೆ. ಅಲ್ಲ ಇವ್ರ ಪರಿಸ್ಥಿತಿ ಅಂತ ಹಿಂಗೆ ಅವ್ರು ಹಾಗೆ ಕುಳಿತುಕೊಂಡು ನೋಡೋದೇ ಅವ್ರ ಕೆಲಸ. ಅವರು ಅಲ್ಲ ಅವರು ಮದುವೆ ನೋಡ್ಲಿಕ್ಕೆ ಚಂದ ಇದ್ರೆ ಮಾತ್ರ. ನೀವು ಮದುವೆ ಆಗ್ಲಿಕ್ಕೆ ಬಂದಾರೆ ಇವರು? ಹೌದು. ನಿಮ್ಮ ಹಣೆ ಬರ ಅವ್ರು ಕೊನೆ ತನಕ ಕುತ್ಕೊಂಡಿರುವುದೇ. ಎಲ್ಲರೂ ನನ್ನ ಮದುವೆ ಆಗಬೇಕಂತ ಇಲ್ಲಿಗೆ ಬಂದವರು. ಹಾಗಾಗಿ ಹೇಳುವುದು ನಿಮ್ಮ ಒಡೆ ನನ್ನ ಮದುವೆ ಆಗಬೇಕಂತ ಆಸೆ ಪಟ್ಟದ್ದು ಹೌದು ಅಂತಾದ್ರೆ ಆಸೆ ನಿರಾಸೆ ಆದೀತು ಕರವಲ್ಲ ಸುಮ್ಮನೆ ಹೋಗು ಅಂತ ಹೇಳುವುದು. ಓಹೋ ನೀವು ಹಾಗಾದ್ರೆ ನಿಮ್ಮ ನಿಬಂಧನೆ ಎಷ್ಟು? ಎರಡು. ವಾದದಲ್ಲಿ ಗೆಲ್ಲಬೇಕು. ಮತ್ತೊಂದು ಭಾವರ. ಎರಡರಲ್ಲಿ ಗೆದ್ರೆ ನನ್ನ ಮದುವೆ ಆಗಬಹುದು. ಇದು ವಾದ ನಮಗೆ ಲೆಕ್ಕವೇ ಇಲ್ಲ. ಹೋರಾಟಕ್ಕೆ ಇಳಿದ್ರೆ ನಮಗೆ ಯಾರು ಅಂತ ನೋಡುವುದೇ ಇಲ್ಲ. ಇಷ್ಟು ಮಾಡಿ ಗೆದ್ರೆ ಮದುವೆ ಆಗುತ್ತೆ. ಏನು ಮುಖ ನೋಡುವುದು? ಕೇಳುವುದಿಲ್ವ ಹೇಳಿದ್ದು? ನಿಂದು ಹಾಗೆ ನನ್ನದು ಹಾಗೆ. ಇದು ನನ್ನನ್ನ ನಿನ್ನೊಡೆಯ ಸೋಲಿಸಿದಂತಾದ್ರೆ ಅರೆ ಕ್ಷಣ ತಡ ಮಾಡದೆ ಈ ಕಾಮ ಕಟಂಕಟಿ ನಿನ್ನೊಡೆಯನ ಸತಿಯಾಗಿ ಬರ್ತೇನೆ. ಹೋಗಿ ಹೇಳು. ಕಾಲ ಬಂತು ಸ್ವಾಮಿ. ಹೆಣ್ಣು ಮಕ್ಕಳೆಲ್ಲ ಹಿಂಗ್ ಮಾಡ್ರೆ ಗಂಡಿಗೆ ಹೆಣ್ಣು ಸಿಕ್ಕುದು ಹೌದಾ? ಹೇಳಿದ್ರೆ ನೀವು ವಾದದಲ್ಲಿ ಗೆಲ್ಲಬೇಕು. ಮತ್ತೆ ಹೋರಾಟ. ಈ ಹೆಂಗಸರಿಗೆಲ್ಲ ಹೊಡೆದಾಟ ಬೇಕಾಗಿ
ಬೇಕು ಅವರಿಗೆಲ್ಲ. ಒಂದು ಗಂಡು ಚಂದದವ್ರು ಸಿಕ್ಕಿದಂತಾದ್ರೂ ಮದುವೆ ಆದವ್ರು ಬಹಳ ಬಂಗಾರ ಆಗುದಿಲ್ವಾ? ಹಾಗಂತ ಇವ್ರು ಹೇಳಿದ್ದಾರೆ ಅಂತ ನಮ್ಮ ಒಡೆಯ ಏನು ಕಡಿಮೆ ಅಲ್ಲ. ಒಡೆಯನಲ್ಲಿ ಈ ಸುದ್ದಿ ಹೇಳಿದ್ರೆ ಮುಂದೆ ನೋಡ್ಕೊಂಡು ಧರ್ಮ ಪ್ರಸಾರಕ್ಕಾಗಿ ನೋಡೋಣ. ಎಲ್ಲೆಲ್ಲ ಹೋದ ಒಂದೆರಡು ಊರು ಸುತ್ತುವರಿಲ್ಲ. ನಿಮ್ಮ ಆಣತಿಯನ್ನು ನಿಮ್ಮ ಅಪ್ಪನನ್ನ ತಲೆ ಮೇಲೆ ಹೊತ್ತು ನನ್ನ ಅಪ್ಪನ ಅದೇ ಶಿರಸ್ಸ ವಹಿಸಿ ನಾನು ಎಲ್ಲೆಲ್ಲಿದ್ದಾರೆ ಅಂತ ಹೇಳಿ ಹೋಗಬೇಕು. ಒಂದೆರಡು ಊರ ಎಲ್ಲ ಸತ್ಯ ಧರ್ಮ ನ್ಯಾಯ ಕೇಳಿದ್ದಾರ. ಎಲ್ಲವರನ್ನು ನೋಡಿದ ಎಲ್ಲವರನ್ನು ಕೇಳಿದಾಗ ನಿಮ್ಮ ಸುದ್ದಿ ಹೇಳಿ ನನ್ನ ಸುದ್ದಿ ಹಿಡಿಂಬ ವನದಲ್ಲಿರುವ ಕಟ್ಟಡ ಗುಂಜಿನ ಕರ್ಮ ಗಟ್ಟದ ಗುಂಜಿನ ಯಾವ ಗಟ್ಟದ ಗುಂಜಿನ ಅವರ ಆಳು ನಾನು ಮುಂದೆ ಹೇಳಿದ್ದೆ ಎಲ್ಲ ನನ್ನ ಕಾಲಿಗೆ ಬಿದ್ದು. ಹೌದು, ಯಾಕೆ ನೀವು ಕೊಡುವ ಗೌರವ ನಿಮ್ಮ ಮೇಲಿರುವಂತ ಅಭಿಮಾನ ಸ್ಥಾಪಿಸಿದ್ದೆ. ಹೇಳಿದೆ ಮುಂದೆ ಹೇಳು. ಹಾಗೆ ಹೋದೆ. ಇದು ಇದು ಊರಿಗೆ ಹೋದ. ಇದು ಊರು ಯಾವ್ದು ಉಂಟ? ಇವ್ರು ನಮ್ಮ ಇಲ್ಲೇ ಇದ್ದವರು. ಅಲ್ಲ ಅವ್ರಿಗೆ ನೆನಪಿಲ್ಲ. ಇದು ಕರ್ಮ ತೀರೊಳಗೆ ನಾಲ್ಗೆ ಗಂಗ ಸಾಕಿಕ್ಕೆ ಅಂತಲ್ವ ಜ್ಯೋತಿಷಪುರ ಅಲ್ಲಿ ಹೋದೆ. ಹೋದಾಗ ಅಲ್ಲಿ ಹೋಗಿ ಆ ಕಡೆ ಈ ಕಡೆ ನೋಡ್ತಾ ಇದ್ದೆ. ಎಲ್ಲೋ ಊರು ಸಿಗ್ತಾ ಇದ್ರು. ಅಲ್ಲಿ ನೋಡ್ತೀನಿ ಪೂರ ನಾಯಿ ಮರಿ ಇದ್ದ. ನಾಯಿ ಮರಿಯ ಊರದ್ದು ನಾಯಿ ಇರ್ತಾ ಎಲ್ಲ ಇರ್ತದೆ. ನಾಯಿ ಮರಿ ನೋಡ್ದೆ. ತಡ ಮಾಡ್ಲಿಲ್ಲ. ಒಂದರೆ ಕೈ ಹಾಕಿದ್ರು ನೋಡಿಯ. ಯಾರ ಕೈ ಹಾಕಿದವ್ರ? ಹೆಣ್ಣು ಮಕ್ಕಳು. ಮತ್ತೆ ನೀನೇನ್ ಮಾಡ್ತಾ ಇದ್ದೆ? ನನ್ನನ್ನು ದರ 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 ನಾಯಿ ಹೇಳ್ಬೋದಂಗೆ ಇಲ್ವಾ? ಅದನ್ನೇ ಕೇಳಿದೆ. ಕಂಡಾಗ ಹೇಳ್ಕೊಂಡು ಹೋಗುದು. ಯಾಕೆ ಅಂತ ನೋಡುವಾಗ ಅಲ್ಲಿಯ ಮುಯ್ಯುವಿನ ಒಡೆಯ ಯಾರ ಒಡೆಯ ಬಕ ಬಕ ತಿಂತ ನೀರು ತಿನ್ನುವುದು ಇಲ್ಲಿ ಎಷ್ಟು ತಿಂದ್ಯಾ ನೀನು? ಭಗದತ್ತ ನಾನು ಒಂದೇ ಸಲ ತಿನ್ನಿ. ಕೆಲವರು ಸಣ್ಣ ಊಟ ದೊಡ್ಡ ಊಟ ಅಂತೇಳಿ 3 ಸಲ. ಇಲ್ಲಿ ಪಾಪ ಅವರು ಆರೋಗ್ಯ ಲಕ್ಷಣ ಅಲ್ವಾ? ಆದ್ರೆ ನೋಡಿಯ ಕರ್ಕೊಂಡು ಹೋಗಿ ಹೇಳ್ಕೊಂಡು ಹೋಗಿ ಹಾಕಿದ್ದೆ ಅವ್ರ ಬಳಿಕೆ. ಹೆಣ್ಣೊಬ್ಬಳ ಬಳಿಕೆ ಯಾರು ಅಂತ ಕೇಳಿದೆ. ಯಾರಲ್ಲ ಎಂತ ಕೊಟ್ಟಿ ಅವಳು ಏನು ಕೇಳ್ದವ್ ನೀನು ನೀ ಹೇಳಿ ಅಂಡಿ ಬಿಸಿ ಇದು ಎಂತ ಹೇಳ. ಕಟ್ಕಟ್ಟಿ ಕರ್ಮ ಕಟ್ಕಟಿ ಅಲ್ಲ, ಕಾಮ ಕಟಂಕಟಿ. ಮತ್ತೊಂದು ಹೆಸರು ಉಂಟು. ದೊಡ್ಡ ಮೋರಿ. ಮೋರಿಯ ಮೋರಿ ಮೌರ್ವಿ. ಅವಳನ್ನು ಹೋದೆ. ಅವಳನ್ನು ನೋಡಿದೆ. ಸಾಯ್ತು. ನಿನ್ನ ಕರ್ಮ ಸತ್ಯ ಧರ್ಮ ಪ್ರಸಾರಕ್ಕಾಗಿ ಕಳಿಸಿದವರು
ಅವರೆಲ್ಲ ಒಡೆಯ ಹಾ. ಮನಸ್ಸಾದದ್ದು ಹೇಗೆ ಹಾ. ಅವಳನ್ನು ನೋಡಿದೆ ಹಾ. ನೆನಪಾಯ್ತು ಯಾರು ನನ್ನ ಯಾಕೆ ಹೇಳಿ ಅದು ಯಾಕೆ ನನ್ನ ನೆನಪಾಯ್ತು ನಿಮ್ಗೆ ಇನ್ನು ಏನು ಆಗ್ಲಿಲ್ಲ ಅಲ್ಲ ಏನು ಆಗ್ಲಿಲ್ಲ ಅಂದ್ರೆ ಮದುವೆ ಆಗ್ಲಿಲ್ಲ ಮದುವೆ ಆಗಿಲ್ಲ ನಿಮಗೆ ಸರಿಯಾದ ಹೆಣ್ಣು ಹಾಗಂತ ನೀವು ಮದುವೆ ಆಗ್ತೇನೆ ಅಂದ್ರೆ ಹಾ. ಎಷ್ಟು ಜನ ಬೇಕು ನಿಮ್ಗೆ ಹಾ. ಒಂದು ನಮ್ಮ ಮನಸ್ಸು ಇರ್ಬೇಕಲ್ಲ ನಿಮ್ಗೆ ಮನ್ಸು ಮಾಡಿ ಕೊಡುವರು ಎಷ್ಟು ಜನ ಇರಬಹುದು ಹಾ. ಹಾಗೆ ಯೋಚನೆ ಮಾಡಿದೆ ಹಾ. ಅವಳಲ್ಲಿ ಒಂದು ಮಾತು ಕೇಳಿದೆ ಹಾ. ನಿಮ್ಮ ಮನಸ್ಸು ಉಂಟಾ ಹಾ. ನಿಮ್ಮ ಯಾರು ಯಾಕೆ ಹೇಳಿ ಯಾರು ಕೇಳಿದೆ ಅವರು ಹೌದು ಹಾ. ಕೈ ಮುಗಿದು ಕೇಳಿದೆ ಹಾ. ನಿಮಗೆ ಮನಸ್ಸಿದ್ರೆ ಹಾ. ನಮ್ಮ ಮಹಾರಾಜರಿಗೂ ಒಡೆಯನಿಗೂ ಮದುವೆ ಆಗ್ಲಿಲ್ಲ ಹಾ. ನೀವು ಆಗ್ತೀನಿ ಅಂತ ಹೇಳಿದ್ರೆ ಹಾ. ನಮ್ಮ ಒಡೆಯನನ್ನು ನಾನು ಒಪ್ಪಿಸ್ತೇನೆ ಅಂದೆ ಹಾ ಹಾ ನೀನು ಹೇಳ್ದ ನಾನು ಕೇಳು ಅಲ್ಲಿಗೆ ಅವಳು ಯೋಚನೆ ಮಾಡಿದ್ರು ಹಾ. ದೊಡ್ಡ ದೊಡ್ಡ ಮಾತಾಡಿದ್ರು ಹಾ. ಏನ್ ಗೊತ್ತಾ ಏನು ಅವಳನ್ನು ಮದುವೆ ಆಗ್ಲಿಕ್ಕೆ ಬಂದವರು ಹಾ. ಎಷ್ಟೋ ಜನ ಹೊಂಡ ತೆಗಿದ್ರು ಒಡೆಯ ಮಂಡ ತೆಗುದ ಯಾಕೆ ಅದು ಪರಿಸ್ಥಿತಿ ಹೇಳುದಲ್ಲ ಹಾ. ನೋಡಿ ಅವರೆಲ್ಲ ಹೊಂಡ ತೆಗಿತಾನೆ ಇದ್ರು ಗಂಡು ಮಕ್ಕಳಲ್ಲಿ ಹಾ. ಯಾಕೆ ಅಂತ ಕೇಳಿದೆ ಕೇಳಿದ್ಯಾ ಅವಳನ್ನು ಮದುವೆ ಆಗಬೇಕು ಅಂತಿದ್ರೆ ಹಾ. ಎರಡು ಪ್ರಶ್ನೆ ಉಂಟು ಯಾವುದು ಒಂದು ವಾದದಲ್ಲಿ ಗೆಲ್ಲಬೇಕು ಎನ್ನ ಹಾ. ಅದಲ್ಲದೆ ಹೋದ್ರೆ ಪವಾಡದಲ್ಲಿ ಸೋಲಿಸು ಎನ್ನ. ಹೌದಾ ಏನ ಇಲ್ಲಿ ಊಟ ಮಾಡುದಿಲ್ವಾ ಒಡೆಯ, ಹಾ. ಬೇರೆ ಯಾರು ಹೊಡೆದು ತಡ್ಕೊಳ್ಬೋದು ಹಾ. ನೀವು ಬರೀ ಕೈ ಇಟ್ಟರೆ ಸಾಕು ಒಡೆಯ. ಹರಿರಾಮ ಸಾಯ್ತು. ಯುದ್ಧದಲ್ಲಿ ಗೆಲ್ಲಬೇಕು ಇಲ್ಲ ಹೋದ್ರು ಬಾ. ಪ್ರಶ್ನೆಯಲ್ಲಿ ಗೆಲ್ಲಬೇಕು ಇದು ಶ್ರೀಪುರ
ಬಕ ಬಕ ತಿಂತನ್ ಕೆಲಸ ಅಲ್ಲ ಭಗದತ್ತರ ಆಳ್ವಿಕೆಯಲ್ಲಿ ಹೇಗೆ ಏನಾದ್ರು ಕುಂದುಂಟ? ಎಂತ ಕುಂದು ಇಲ್ಲ. ಗುಡಿ ಗೋಪುರಗಳು ಹೇಗೆ ಅಷ್ಟೇ ಅಲ್ಲ, ನೋಡುವ ಹಾಗಿದೆ. ಒಂದು ಮನೆಯನ್ನು ನೋಡುವಾಗ ಅಂಗಳ ನೋಡಿದ ಗೊತ್ತಾಗ್ತದೆ ಇವರ ಮನೆ ಹೇಗೆ. ಹೇಗೆ ಇಂದು ಅರಮನೆ ಹೇಗೆ ಹೊಡಿಯ ಹೊರಗೆ ಒಳಗೆ ಹೇಗೆ ನೀವು ಕೋಟಿ ಸೂರ್ಯನ ಪ್ರಭೆ, ಯಾರೇ ಕೋಟಿ ಸೂರ್ಯನ ಪ್ರಭೆ ನಾವು ಪಾಠ ಸೂರ್ಯ ಇಲ್ಲಿಂದ ಬಂದ ಅದಲ್ವ, ಕೋಟಿ ಸೂರ್ಯನ ಬೆಳಕು ಹೊರಂತ ಇದೆ, ಕಣ್ಣು ಬಿಡಕ್ಕಾಗುದಿಲ್ಲ, ಕೊಂಡು ಬಿಡಬೇಡ. ಅಷ್ಟು ಪ್ರಜ್ವಲಿಸುತ್ತಾ ಇದೆ. ಹೌದೌದು ಹಾಗಿದ್ದಾರೆ ನನ್ನ ಮಂಚದ ನನ್ನ ಮಂಜು ಮನೆ ಕುಳಿತುಕೊಂಡಿದ್ದಾಳೆ. ಹೌದು ಮೊದ್ಲು ಅವಳೆ ಅಲ್ವೇನೋ? ನಾನು ಮೊದಲು ನೋಡ್ಕೊಂತ ನೋಡ ನೋಡು ನೋಡ ನೋಡು, ಅವಳೆ ಅವಳೆ ಕಾಮ ಕಟ್ಟಕ್ಕ ಕಾಲ ಮೇಲೆ ಕಾಲ ಹಾಕೊಂಡಿದ್ದಾಳ. ಕತ್ತು ಕಾಂಬಿಲತ್ತೆ. ಚಾಪೆ ಚಾಪೆ ಹಾಗಿತ್ತು ನೇರವಾಗಿ ಅಲ್ಲಿ ಹೋಗ್ಬೇಕು. ಏನಾಗ್ತದೆ? ಯಾಕೆ ಅಲ್ಲೆಲ್ಲ ಹೊಂಡ ತೆಗೆಯೋರಿದ್ರು ನಾವು ಹೊಂಡ ತೆಗೆಯೋದಲ್ಲ. ಪ್ರಶ್ನ ಅಲ್ವಾ? ಯುದ್ಧ ನಮ್ಮದು ಅಕ್ಕಿವಲ್ಲ, ಮಹಾಮಾಯಾವಿಗಳು ಸ್ವರ ಮೊದ್ಲೇ ಕೇಳಲಿಕ್ಕಾಗುದಿಲ್ಲ. ಊರೆಲ್ಲ ಕೇಳ್ಕೊಂಡು ಪುಸ್ತಕ ಎದ್ದು ಬಂದು ರಪ ಬೀಸ್ರಿ ಅಂತ ಮಾಡಿ ಮಹಾಮಾಯಾವಿಯನ್ನು ಮಾಯೆ ಹೋದ್ ನಾವ ಅದು ಅವ್ರು ಕಾಣಿಸಿದ್ದಾಳೆ ಏನು ತಿರಿಬೇಕಲ್ಲ, ಅದು ನೋಡ್ಬೇಕು ನೋಡ್ಬೇಕಲ್ಲ. ನೋಡೋಣ
ನೋಡ್ತಾ ಇದ್ದೆ, ಎಷ್ಟು ಚಂದ ಅವಳು, ಎಷ್ಟು ಅಂದವ ಅವಳು. ಅವಳ ಆ ಮುಖ ಮಂಡಲ, ಆ ಮುಖ ಮಂಡ್ಯಾಳಿ ಹೇಗೆ ಹೇಗೆ ಮೆರವ ಪೂರ್ಣಿಮೆ ಚಂದ್ರಮದ ಕಾಂತಿ ಚಂದ ಉಕ್ಕುತ್ತಾ ಇದೆ. ಉತ್ತುತ್ತಾ ಉಂಟು. ಹೌದೌದು. ಹಾಗೆ ಅವಳು ಹುಬ್ಬುವ ಹುಬ್ಬುವ ಕಾಮನ ಕೈ ಕಬ್ಬಿ ಅವಳ ಹಣ ಎಂತ ತಿಳ್ಕಾಗ ಅವಳ ಕಣ್ಗಳು ಆ ಹೊಳ ನೋಡುತ್ತಾ ಇದ್ದೇವಲ್ಲ. ಮೂಗಲ್ಲ ಹಂಪಿಗೆ ಮೊಕ್ಕೆ ಎತ್ತಿ ಆ ತುಟ್ಟಿ ಕೆಂದುಟ್ಟಿ ಆ ಕಲ್ಲ ಅಲ್ಲ ಆ ವಿಷಯ ಬೇಡ. ಯಾಕೆ ಗೊತ್ತಾ, ಒಳಗಿನ ಒಳಗೆ ಉಂಟು ಆ ಹೌದು. ಹಾಗೆಂದು ಗಲ ಅಚ್ಚಿನ ಬೆಲ್ಲ ಇವಳ ಎಳೆ ನಡು ಬೆಳೆದ ನಡು ಅಲ್ಲ, ಎಳೆ ನಡು ಅಷ್ಟು ಚಂದ. ಅದರಲ್ಲಿ ಮೇಲಿದೆ ಕೆಳಗಿನ ಮೇಲೆ ಬರ ಆ ಬ್ರಹ್ಮದೇವ ಬ್ರಹ್ಮ ಸೃಷ್ಟಿಸಿದ. ಹೌದು. ಎಲ್ಲಿ ಎಷ್ಟು ಇಡಬೇಕು ಅಷ್ಟು ಇಟ್ಟು ಅಷ್ಟು ಚಂದವಾಗಿ ಕಾಣಿಸ್ತಾ ಇದ್ದ. ಅದು ಹೊಗಳೋದಕ್ಕಾಗಿ ಬಂದದ್ದೇ ಏನೋ ಇತ್ತು. ಹಾಗೆ ಇದು ನೋಡಿ, ಈ ಜೋಡಿ ಆದ್ರೂ ಉಂಟಲ್ಲ ಎಲ್ಲೂ ಸಿಕ್ಕುದಿಲ್ಲ. ನಾವು ಹೋಗಿ ಮಾತಾಡ್ಸುದೇನಾ? ನೀವ್ ಯಾರು? ಯೋಗ್ಯತೆ ಏನು? ಅವರೇ ಬಂದು ಮಾತಾಡ್ಸ್ಬೇಕು. ನಾವು ಮಾಯಾವಿ ಅಲ್ವೇ? ಮಾಹಿತಿ ತೆಗೀರಿ, ಮಾಹಿತಿ ತೆಗೆದು
ಯಾರು ಆ, ಸಹಜವಾಗಿ ಪ್ರಶ್ನೆ ಎನ್ನುವುದು ಮೂಡಲು ಪಡುತ್ತದೆ. ಸರಿ ಸರಿ. ಅಲ್ಲದೆ ಹೋದ್ರೆ ಆ. ನಮ್ಮದಾದಂತಹ ಈ ಅಂತಃಪುರವನ್ನ ಪ್ರವೇಶ ಮಾಡಿದವ ನೀನು ಆ, ಸೂರ್ಯ ತೇಜನ ರೂಪದಂತೆ ಕಂಗೊಳಿಸುತ್ತಾ ಇದ್ದೀಯ. ಹಾ. ಅಷ್ಟೊಂದು ಹೊಳಪು, ಹಾ. ಅಂತಹ ರೂಪ ಸಾಮತಿ ನಿನ್ನಲ್ಲಿ ಎದ್ದು ತೋರ್ತಾ ಉಂಟು. ಹಾ. ಏಯ್! ಏಯ್! ಯಾರು ನೀನು? ಹಾ. ಇಲ್ಲಿಗೆ ಯಾಕೆ ಬಂದೆ? ಹಾ. ಬರುವರೆ ಉದ್ದೇಶವೇನು? ಹಾ. ತಕ್ಷಣ ಹೇಳೋ. ನಾನ್ಯಾರು ಆ. ಎಂದು? ನಾವು ಅಸಾಮಾನ್ಯ. ನಾವೇನು ಸಾಮಾನ್ಯದವ್ರೆ? ನಾವು ನಮ್ಮನ್ನು ಕಂಡಾಗಲೇ ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ರೆ ನಾವು ಯಾರು ಎಂದು ಎಲ್ಲಿಂದ ಪ್ರಾರಂಭ ಮಾಡುವುದಾ? ಈ ಬುದ್ಧಿಯಿಂದ ಶುರು ಮಾಡುವುದು. ಹಾಗಾಗಿ ಹುಟ್ಟಿಯಿಂದ ಶುರು ಕೇಳಬೇಕು. ಹೌದು. ಚಂದ್ರವಂಶ. ಹಾ ಹಾ ಹಾ, ಹಾ ಚಂದ್ರನ ವಂಶ. ಹಾ, ಪಾಂಡು ಚಕ್ರವರ್ತಿ ಹೌದು. ಅದು ಪಾಂಡವರ ಹಿರಿಯವರ ಧರ್ಮರಾಜ. ಹಾ. ಆಮೇಲೆ ಶತಗಜತ್ರ ಭೀಮ. ಭೀಮ. ಅಲ್ಲಿ ಎಲ್ಲಿಗೆ ಹೇಳುವಲ್ಲ ಅದರಲ್ಲಿ ವಾಯುಪುತ್ರ ವಾಯುಪುತ್ರ ಭೀಮ. ಭೀಮ. ಹಾಗೆ ನಾನು ಯಾರು? ಭೀಮ. ಭೀಮ. ಹೈನಮ್ಮಿಯ ಮಗ ವೀರೋದಿ ವೀರ ಓ, ಘಟೋತ್ಕಚ ಅಂತ ಹೇಳಿದ್ರೆ ಭವನ ಸುತ್ತದನ್ನ ನೇರವಾಗಿ ತಿಳಿಯುವುದ್ರೆ ಕ್ರೂರಿ ಮುರಹಸುರನ್ನು ಕೊಂದವ ಸುದರ್ಶನ ಶ್ರೀಕೃಷ್ಣ ಅಳಿಯ ನಾಳೆ ಘಟೋತ್ಕಚ. ಘಟೋತ್ಕಚ ಅಂತ ಹೇಳಿದ್ರೆ ನೀನು. ಹಾ. ಅಯ್ಯ, ಹಾ. ನಿನ್ನ ಬಗ್ಗೆ ಕೇಳಿದ್ದೆ ನಾನು. ಹೌದಾ? ಇದು ತನಕ ನೋಡಿಲ್ವಾಗಿತ್ತು. ಹಾ. ಹಾಗಂತ ಹೋದೆ ಹೇಳುದು ಬೇರೆ ಜನ ಬೇರೆ ಯಾರು. ಓ, ಇದೇ ಮುಖ ಹೇಳಿ. ಹೌದು. ಅವನು ನಮ್ಮ ಹಾ. ಎಲ್ಲ ವಿಷಯ ಹೇಳ್ತಾನೆ. ಎಲ್ಲ ವಿಷಯ ಹೇಳಿದಾನ. ಹಾ. ಹಾಗಾದ್ರೆ ಎಲ್ಲವನ್ನ ಅರಿತುಕೊಂಡೆ ನೀನ್ ಇಲ್ಲಿಗೆ ಬಂದೆ ಅಂತ ಆದ್ರೆ ಹಾ. ನೋಡು, ಏನು? ಆದ್ರೂ ನೀನು ಈ ಕ್ಷಣ ಕೇಳ್ತಾ ಇದ್ದೇನೆ. ಯಾವ್ದು? ಸುಮ್ಮನೆ ನಾನು ಪ್ರಶ್ನೆ ಕೇಳುವುದು, ಹಾ. ನೀನು ಸೋಲುವುದು, ಹಾ. ಯುದ್ಧ ಮಾಡುವುದು, ಹಾ. ನೀನು ಸೋತು ಹೋಗುವುದು, ಹಾ. ಒಂದು ನಾಡಿನ ಅಧಿಕಾರಿ ನೀನಿದ್ದೀಯಾ, ಮತ್ತೆ ಅವಮಾನಿತನಾಗಿ ನಿಮ್ಮದಾದಂತ ಪುರಕ್ಕೆ ಹೋಗುದು ಬೇಡ. ಒಂದು ಕಾರಣದಾಗೆ. ಅದಕ್ಕೆ ಅಲ್ಲಿಯೂ ಪ್ರಶ್ನೆ ನಾವು ಮನಸ್ಸು ಮಾಡಿದ್ರೆ ಪ್ರಾಸ್ಪತ್ರೆ ಕೇಳ್ಬಿಟ್ಟೇವೆ ನಾವು. ಯಾರು ಗೊತ್ತು ನಮಗೆ ಆಗುದಿಲ್ಲ. ಅವು ಬರೋದಿಲ್ಲ ಅಂತ ಗೊತ್ತುಂಟು ಅಂತ ಹಾಗೆ. ಅದ್ರಲ್ಲಿ ಪ್ರಶ್ನೆ ಸಹ ಯಾವ ಪ್ರಶ್ನೆಗೆ ಉತ್ತರ ಕೊಡ್ತೇವೆ. ಯುದ್ಧ ಯಾವ ಲೆಕ್ಕ ನಮಗೆ ಅದೇ ಬರೋದೇ ಇಲ್ಲ. ಬರುವುದಿಲ್ಲ ಅಂತ ಯುದ್ಧವನ್ನು ಕೇಳಿದವನ್ನ. ಹಾಗೆ. ಹಾಗಿದ್ರೆ ಹಾ. ನಿನ್ನ ಪ್ರಶ್ನೆ ಯಾವುದೇ ನಮಗೆ ಹೇಳಿ ಹೌದಾ? ಉತ್ತರ ಕೊಡ್ತೇವೆ. ಹಾಗಾದ್ರೆ ನಾನು ಕೇಳುವಂತ ಪ್ರಶ್ನೆಗೆ ನೀವು ಉತ್ತರಿಸಿ ಅಂತ ಆದ್ರೆ ಹಾ. ನಾನು ಕೇಳುವ ಕಥೆ ಅಂತ ಇರಲಿ. ಹಾ. ಮೊದಲು ನನ್ನ ಗೆಳತಿ ಹಾ. ಇವಳು ಕೇಳುವಂತ ಪ್ರಶ್ನೆಗೆ ಮೊದಲು ಉತ್ತರಿಸು. ಹಾ. ಆ ಬಳಿಕ ನಾನು ಕೇಳುವಂತ ಪ್ರಶ್ನೆಗೆ ಉತ್ತರಿಸಬಹುದು.
ಯಾರ ಜೋಡಿ ಒಳ್ಳೆದಾಯ್ತು ಅವ್ರ ಜೋಡಿಯೇ ಒಳ್ಳೆ ಅಲ್ವಾ? ಪ್ರಶ್ನೆ ಉತ್ತರ ಕೊಟ್ಟು ನಾನೇ ಏನಾಗಬೇಕು ಅವಳ ಮದುವೆ ಆಗ್ಬೇಕಾಗ್ತದೆ. ಆದ್ರಿಂದ ಅವಳು ಕೇಳೋ ಪ್ರಶ್ನೆ ನಮ್ಮ ಇದ್ದಾರೆ ಇವರ ಸೋಮುಖ ಉತ್ತರ ಕೊಡು. ಹೇಳ್ತೆ ಅಮ್ಮ ಅವನ ಪರವಾಗಿ ಮತ್ತೊಂದು ಜನ ಬರ್ತಾ ಇದ್ದಾರೆ. ಆದಿತ್ಯ. ನನ್ನ ಪರವಾಗಿ ನೀನು ಆದಿತ್ಯ. ಹೆಣ್ಣು ಮಕ್ಕಳ ಮರ್ಯಾದೆ ಪ್ರಶ್ನೆ. ನೀವು ಹೋದ್ರೆ ಬಿಡಿ. ಭಯಂಕರ ಪ್ರಶ್ನೆ. ಏನು ನೀನು ಸರಿಯಾಗಿ ಕೇಳು. ಮೊದಲಾಗಿ ಸಭೆಯವರಿಗೆ ವಿಜ್ಞಾಪನೆ ಮಾಡಿಕೊಳ್ಬೇಕು. ಮಾಡು. ಎಲ್ಲ ಇಲ್ಲಿ ಹೆಣ್ಣು ಮಕ್ಕಳಿಗೆ ಮೊದಲಾಗಿ ಹೊಂದಿಸಿಕೊಂಡಿದ್ದೇನೆ. ಯಾರು ಇಲ್ಲಿವರೆಗೆ ಸ್ತ್ರೀಶಕ್ತಿ ಮೇಲೆನ್ನುವುದಾಗಿ ಎಲ್ಲರೂ ತಿಳಿದುಕೊಂಡಿದ್ದಾರೆ. ಸುದ್ದಿಯನ್ನು ಬರಬೇಡಿ. ಈಗ ಮಾತ್ರ ನಾನಾ ಆಡುವಂತ ಪ್ರಶ್ನೆಗೆ ಸರಿಯಾಗಿ ಅವನಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಚಪ್ಪಾಳೆಯ ಮೂಲಕ ನಮ್ಮನ್ನು ಕುಂಬರಿಸಬೇಕೆನ್ನುವುದಾಗಿ ಮೊದಲಾಗಿ ನಮಸ್ಕಾರ. ಆತ್ಮೀಯ ಗಂಡು ಮಕ್ಕಳು ಇಲ್ಲ, ಬರೀ ಹೆಣ್ಮಕ್ಳು ಇಲ್ಲ ಅವ್ರು. ಹೇಳು. ಇದ್ರಲ್ಲ ಆತ್ಮೀಯ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳಲ್ಲಿ ಕೇಳ್ಕೊಳ್ಳುವುದು ಏನಂದ್ರೆ, ಒಮ್ಮೆ ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟೇನು ಬಿಡುವುದಿಲ್ಲ. ಆದ್ರೂ ಕೊಡ್ಲಿಲ್ಲ ಅಂತ ಆದ್ರೆ ತಪ್ಪಾದ್ರೂ ನಮ್ಮ ಬದಿಗೆ ಒಂಚೂರು ತಪ್ಪಾಗುದಿಲ್ಲ ಬಿಡ. ನೀವು ಮರ್ಯಾದೆ ತೆಗೆದು ಬರ್ಲಿ ಬರ್ಲಿ ಪ್ರಶ್ನೆ ಬರ್ಲಿ. ಯಾರದ್ದು ನಿನ್ನದು. ನೀ ಕೇಳ್ತೇನೆ ನಾ ಕೇಳುದ ನೀನೇ ಕೇಳು. ಇನ್ನೆಲ್ಲ ಕೇಳೋದಾಗಲ್ಲ. ಏನು ಪ್ರಶ್ನೆ ಸರಿ ನೆನ್ಪಿಟ್ಕೋ. ಹೇಳ ಕಿವಿ. ಬಾವಿಯಲ್ಲಿ 10 ಕಪ್ಪೆ ಇರ್ತದೆ, ಹಾ ಒಂದು ಕಪ್ಪೆ ಸತ್ತು ಹೋಗ್ತದೆ, ಹಾ. ಉಳಿದದ್ದು ಎಷ್ಟು? 9. ಮತ್ತೊಂದು ಯಾರು ನೀನು ಅಪಾಯ ತೆಗಿತ್ನಾ? ಕೇಳು ಆಯ್ತಾ? ಒಂದೇ ಸಾಕು. ನಾನು ಹೋಯ್ ಚಪ್ಪಲ ಹೊಡಿದೆ ಮಗ. ಹೆಣ್ಣು ಮಕ್ಕಳು ಯಾರು ನಾನು ಮೋಸ ಮಾಡ್ತೀನಿ ನೀವು. ನನ್ನ ಮರ್ಯಾದೆ ಉಳಿತು ಗೊತ್ತಾ? ಆಯ್ತಾ? ಏನ್ ಮಾಡ್ತೀರಪ್ಪ ಚಪ್ಪಲ ಹೊಡೆದು? ಚಪ್ಪಲಿ ಹಾಕ್ಬಾರ್ದು. ಹೆಣ್ಣು ಮಕ್ಕಳು ಯಾರು ಹಾಕ್ಬೇಡಿ. ಮರ್ಯಾದೆ ಉಳಿಸಿ ಚಪ್ಪಲಿ ಹಾಕ್ಬೇಡಿ ಈಗ. ಹಾ, ಹೇಳಿ, ಹೇಳಿ. ಹಾಕ್ಬೇಡಿ. ಕೇಳಿ ಆಯ್ತಾ? ಕೇಳು. ಕೇಳಿದ್ದು ಯಾರು ಒಂದೇ ಸಾಕ ನಿನ್ಗೆ. ಕೇಳ. ಕೇಳು. ಒಂದು ಕಲ್ಲನ್ನು ಕೈಯಲ್ಲಿ ಹಿಡಿದು ಹಾ. ಮೇಲ್ ಹೋಗಿದ್ದೇವೆ, ಹಾ. ಕೆಳಗೆ ಬರುವುದು ಯಾಕೆ? ಅದು ಕೆಳಗೆ ಬರ್ಲೇಬೇಕು. ಎಂತಕ್ಕೆ? ಮೇಲಿದ್ದು ಒಂದು ಮತ್ತೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ನೀನು ಅಪಾಯ ಮೇಲೆ ಗುರುತ್ವಾಕರ್ಷಣೆ ಕೆಳಗೆ ಕೆಳಗೆ ಬರುವುದು. ಆಯ್ತಾ? ಏನ್ ಗೊತ್ತಾ? ದೂತ ಅಲ್ಲ. ಹಾಗೆ ನೀನು ಸುಮುಖ ಅಲ್ಲ. ನನ್ನದು ಉಂಟು ಉಂಟಾ? ಪ್ರಶ್ನೆ. ಬರ್ರಿ. ಸರಿಯಾಗಿ ಕೇಳು. ಯಾರು ಚಪ್ಪಲಿ ಹೊಡಿಬೇಡಿ. ಮದುವೆ ಆದಂತಹ ಹೆಣ್ಣೋರುಗಳು ಬಟ್ಟೆ ತೊಳೆಯುವುದಕ್ಕಾಗಿ ನೀರಿನ ಬಳಿ ಸಾಕ್ತಾಳೆ. ಒಳ್ಳೆ ಕೆಲಸ. ಬಟ್ಟೆ ತೊಳೆಯುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮಾಂಗಲ್ಯ ಕಳಚಿ ನೀರಿನೊಳಗೆ ಬೀಳುತ್ತದೆ. ಕಳೆದುಕೊಂಡಂತಹ ಆಕೆ ಗೋಳಿಡ್ತಾಳೆ, ಹೌದು. ಯಾರಾದ್ರೂ ಬಂದು ನನ್ನ ಮಾಂಗಲ್ಯ ಕಾಪಾಡೀನು ಹಾಗೆ. ಮಾರ್ಗದಲ್ಲಿ ಹೋಗುತ್ತಿರುವಂತ ಓರ್ವ ವ್ಯಕ್ತಿ ಅಲ್ಲಿವರೆಗಾಗಿ ಬಂದು ನೀರಿನೊಳಗೆ ಬಿದ್ದಂತ ಮಾಂಗಲ್ಯವನ್ನು ಎತ್ತಿ ಆಕೆಗೆ ಕೊಡ್ತಾನೆ. ಎಂತ ಗುಣಸರು. ಸಂತೋಷಗೊಂಡಂತ ಆಕೆ ಗಂಡನಿಗೂ ಕೊಡದಂತ ವಸ್ತುವನ್ನು ಬಹುಮಾನವಾಗಿ ಆತನಿಗೆ ಕೊಡ್ತಾಳೆ. ಅಂತ ವಸ್ತು ಏನು? ಸೋತ ಅವರಲ್ಲಿ ಏನ್ ಕೇಳ್ತೀವಿ? ಏನ್ ನನಗೆ ಗೊತ್ತಿಲ್ಲ ಅಂತ ಹೇಳುದ? ಹೇಳು. ಅಂದ್ರೆ ನಮ್ದು ಸ್ತ್ರೀಶಕ್ತಿ ಉಂಟು ಅಂತ ಹೇಳುದ? ಹೇಳು. ಕೊಡಬಾರ್ದನ್ನು ಕೊಡ್ತಾನೆ ಅಂದ್ರೆ ಯಾವ್ದು? ಯಾವುದು? ಯಾವ್ಯಾವ್ದಲ್ಲ. ಆ ಪೋಷ ರಕ್ಷಾಬಂಧನ ಕೊಡ್ತಾ ಅಂತ ಹೌದು. ಚಪ್ಪಲಿ ಹೊಡೀರಿ, ನಾನ್ ಗೆದ್ದ ಮೈ. ಇನ್ನುಂಟು ನೋಡು. ನಿನ್ನ ಕೈಯಲ್ಲಿ ಒಂದು ಬುಟ್ಟೆ ಇರ್ತದೆ. ಬುಟ್ಟೆ ಒಳಗೆ 5 ಹಣ್ಣು ಇರ್ತದೆ. ಹೌದು. ಅದರಲ್ಲಿ 2 ಹಣ್ಣು ನೀನು ತಕೊಳ್ತಿ. ಅದ್ರಲ್ಲಿ ಎಷ್ಟು ಉಳಿತದೆ? 2 ಹಣ್ಣು ತಕೊಳ್ತೆ. ಹಾ, ಮುಟ್ಟಿ ನನ್ನ ಕೈಲೇ ಇರುತ್ತೆ. ಹೌದು. ಅಲ್ಲಿ 5 ಇರ್ತದೆ. ಬುದ್ಧಿ ಅಂತ ಹೌದು. ಎಂಟು ಮಂಗನ ಮಾಡ್ತೀನಿ ನನ್ನ. ಮತ್ತೆ ಗುರುಕುಲದಲ್ಲಿ ಗುರುಗಳು ಸ್ನಾನ ಮಾಡ್ತಾ ಇರ್ತಾರೆ. ಮಾಡ್ಲಿ. ಈ ಕೈ ಒದ್ದೆ ಆಗುದಿಲ್ಲ. ಯಾಕೆ? ಈ ಕೈ ಮೇಲೆ ತಿರ್ಕೊಂಡಿರ್ತಾರ. ಅದಲ್ವಾ? ಹಾಗಲ್ಲ, ಗುರುಗಳು ಅವರು ಸ್ನಾನ ಮಾಡುವಾಗ ಈ ಕೈ ಯಾಕೆ ಒದ್ದೆ ಆಗ್ತದೆ? ಸೋತ ಆಯ್ತಾ? ಉತ್ತರ ಕೊಟ್ಟಿಲ್ಲ ಮದುವೆ ಆಗ್ಬೇಕಾಗ್ತದಲ್ಲ. ಈಗ ಹೇಳಿದ್ರೆ ಆಯ್ತಾ? ಸಾಕು. ಈಗ ನಾನು ನಿನ್ನ ಹೌದಾ ಅಂತ ನಿನ್ ಬಗ್ಗೆ ಪ್ರಶ್ನೆ ಬಾ. ಹೌದಾ? ಹೋಗು. ಅಯ್ಯ, ನಿನ್ನ ಪ್ರಶ್ನೆ ಬರಲಿ, ಉತ್ತರ ಉಂಟು ಇಲ್ಲಿ. ಅವರ ಪ್ರಶ್ನೆ ಅವಳೇನ ಮುಗಿಸಿ ಅರ್ಥ ಹೊರಟು ಹೋದರು. ಹಾ. ಈಗ ನಮ್ಮ ಸರದಿ. ಹಾ. ನಾನು ಕೇಳುವಂತಹ ಪ್ರಶ್ನೆ, ಹಾ, ಪರಬ್ರಹ್ಮ ಇದನ್ನು ಸಂಖ್ಯೆಯಲ್ಲಿ ಹೇಳಿ. ಪರಬ್ರಹ್ಮ ಸಂಖ್ಯೆಯಲ್ಲಿ ಇರದ ಒಂದು ಅದ ಪರಬ್ರಹ್ಮ. ಇರದವ ಸಾವೇ ಇರದವ ಸಾವೇ ಇರದ ಒಂದು, ಸಾವಿರದ ಒಂದು. ಒಂದು. ಭೂಮಿ ಯಾವ ಆಧಾರದ ಮೇಲೆ ನಿಂತಿದೆ? ಭೂಮಿ ಯಾವ್ದಾದ್ರು ನಿಲ್ಲು ಇದ್ರೆ ಕಂಬ ಬೇಕೇ ಬೇಕು. ಬೇಕಾ ಬೇಡವಾ? ಹಾಗಿದ್ರೆ ಯಾವ ಆಧಾರದ ಮೇಲೆ? ಭೂಮಿ ಯಾವ ಆಧಾರದ ಮೇಲೆ ನಿಂತಿದೆ ಗೊತ್ತಾ? ಸತ್ಯ ಧರ್ಮದ ಆಧಾರದ ಮೇಲೆ ನಿಂತಿದೆ. ಫಳಿರೆ
ಹೌದಾ? ಶಹಬ್ಬಾಸ್. ಹಾ. ಮೆಚ್ಚಿದ್ದೇನೆ. ಹೌದಾ? ಹಾ. ನಿನ್ನ ಪ್ರಶ್ನೆ ಆಯ್ತಲ್ಲ, ಹಾ. ನನ್ನದು ಪ್ರಶ್ನೆ ಉಂಟು. ನಿನ್ನದು ಸತಿಯು ಹೆಣ್ಣಿಸುವ ಪಡೆದಿರಲು ಪುರುಷ ನೋರ್ವನು ಪುರುಷನವನ ಸತಿಯು ಹೆಣ್ಣಿಸುವ ಪಡೆದುತ ಮರಣ ಹೊಂದಲು ಪುರುಷ ಶಿಶುವ ಸಲಗಿದ ಶಿಶುವ ಪುರುಷ ಸಲಗಿದ ಪ್ರಾಯವರವಾಗೆಯ ಪುರುಷ ಆ ಪುರುಷ ನೆರೆ ಗರ್ಭವತಿಯಾಗಿ ಪುತ್ರಿಯೋಳರ ಪಡೆಯೇ ಅವಳು ನರ ಗರ್ಭವತಿಯಾಗಿ ಪುತ್ರಿಯೋರ್ವಳ ಪಡೆಯೇ ಪುರುಷ ಕಾಮನಿಗೆ ಪೌತ್ರಿಯೋ ಪುರುಷ ಕಾಮನಿಗೆ ಪೌತ್ರಿಯೋ ಶಿಶುವಿಗೆ ತಂದೆಯಾದನು ಆ ಶಿಶುವಿಗೆ ತಂದೆಯಾದನು ತಾತನ ತಾತನದನು. ಇದು ಪ್ರಶ್ನೆ ಪ್ರಶ್ನೆ ಪುರುಷನೋರ್ವ ಸತಿಯನ್ನು ಕೊಡುತ್ತಾರೆ, ಆಮೇಲೆ ಗರ್ಭವತಿ ಆಗ್ತಾಳೆ. ಹೆಣ್ಣು ಶಿಕ್ಷಣ ಪಡೆದ ತಕ್ಷಣ ಅವಳ ತಾಯಿ ಸ್ವರ್ಗಸ್ಥಳಾಗ್ತಾಳೆ. ಪಾಪ ಅವಳ ಕಾಪಾಡುವರೆ ಆ ತಂದೆ ಹೋಗಿ ಆ ಶಿಶುವನ್ನು ಸಾಕುತ್ತಾರೆ, ಸಲಹುತ್ತಾರೆ. ಒಂದು ದಿವಸ ಪ್ರಾಯ ಸಮರ್ಥವಾದ ಮೇಲೆ ಅವಳ ಅಪ್ಪ ಕಾಮಾಂತರಾಗಿ ಒಪ್ಪೆ ಏಕಾಂತರವಳನ್ನು ನೋಡ್ತಾನೆ. ಹೋಗಿ ಕೂಡುತ್ತಾರೆ. ಪರಿಣಾಮವಾಗಿ ಗರ್ಭವತಿಯಾಗುತ್ತಾಳೆ. ಹಾಗಿರ್ತಾಳೆ. ಗರ್ಭವತಿ ಆದ ಮೇಲೆ ಒಂದು ಹೆಣ್ಣು ಶಿಶುವಿಗೆ ತಾಯಿ ಆಗ್ತಾಳೆ. ಆ ಹೆಣ್ಣು ಶಿಶುವಿಗೆ ಆ ಮಗಳೇ ಇವ ಅಪ್ಪ ಆಗ್ತಾನೋ ಅಥವಾ ಅವನಿಗೆ ಇವಳ ಮಗಳಾಗ್ತಾಳೋ, ಅಜ್ಜನಾಗ್ತಾನೋ, ಮೊಮ್ಮಗಳಾಗ್ತಾಳೋ, ಇದು ಪ್ರಶ್ನೆ. ಉತ್ತರ ಬೇಗ. ಮದುವೆಯಾಗಿ ಅವಳನ್ನ ಕೂಡಿ ಅಪ್ಪನಾಗುತ್ತಾನೆ. ಅದೇ ಅಪ್ಪ ಆಗ್ತಾಳಮ್ಮ, ಅಮ್ಮನಾಗುತ್ತಾಳೆ. ಅಮ್ಮ ಅದು ಆಗುತ್ತಿಲ್ಲ. ಯಾವ ದೇಶದ ಕಥೆಯು ಯಾವುದು ಅಸಂಬದ್ಧವಾದಂತ ಪ್ರಶ್ನೆಗಳ ಮುಂದಿರಿಸಿಕೊಂಡು ನನ್ನನ್ನು ಮರಳು ಮಾಡುವಂತ ಯತ್ನವ ಇದು ಪ್ರಶ್ನೆಗೆ ನಿರುತ್ತರ. ಹೌದಾ?
ವಿರುದ್ಧ ನಾನು ಗಂಡತನದಲ್ಲಿ ವ್ಯವಹರಿಸುತ್ತಾ ಬಂದವಳಿದ್ದೇನೆ. ಸರಿ. ಆದ್ರೆ ಹಾ. ನನ್ನದಾದಂತ ಹೆಂಡತನವನ್ನ ಈ ಕ್ಷಣಕ್ಕೆ ಜಾಗೃತಿ ಮಾಡಿಸಿದಂತ ಮಹಾಪುರುಷ ನೀನಿದ್ದೀಯ. ಹಾ. ಅಯ್ಯ, ಹಾ. ನನ್ನ ಅಹಂಕಾರ ಏನೆನ್ನುವಾಗ ನನ್ನ ಪಾಲಿಗೆ ಅರ್ಥವಾಯಿತು. ಹಾ. ನಾನು ಮಾಡಿರುವುದು ಸರ್ವತಾ ತಪ್ಪೇ ಹೌದು. ಹಾ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ತಾ ಇದ್ದೇನೆ. ಹಾ. ಆಡಿದ ಮಾತಿನಂತೆ ನಿನ್ನನ್ನು ನಾನು ಮದುವೆಯಾಗುತ್ತೇನೆ. ಕಾಮಾಕ್ಷಿ ಸಂಕೇತಿ ಯೋಚನೆ ಮಾಡಬೇಡ. ಆ ಶ್ರೀಹರಿಯ ಕೃಷ್ಣ ಲೋಕಾಂತರ ಇದೆಲ್ಲ ಹೇಗೆ ನಡಬೇಕು ಹಾಗೆ ನಡೆಯಿತು. ಸರಿ. ಹಾಗಿದ್ದರೆ ಮದುವೆಗೆ ಸಿದ್ಧ ಬದ್ಧ. ಆದ್ರೂ ಹೇಳುವುದಕ್ಕೆ ಕೇಳುವುದಕ್ಕೆ ನನ್ನಣ್ಣ ಭಗದತ್ತರಿದ್ದಾರೆ. ಹಾ. ಅವರಲ್ಲಿ ಒಂದು ವಿಷಯವನ್ನು ಹೇಳಿ ಹಾ. ಅವರ ಆಶೀರ್ವಾದನ ಪಡೆದು ಹಾ. ಮದುವೆ ಆಗೋಣವಂತೆ. ಬಾಬಾ ಅಣ್ಣನ ಕಾಣೋಣ. ಭಗದತ್ತನೇ ಒಪ್ಪಿದ್ದಾರೆ ಅಂತಾದ ಮೇಲೆ ಕಲ್ಯಾಣವೂ ಆಯಿತು. ಹಾಗಿದ್ದರೆ ಒಮ್ಮೆ ಒಪ್ಪದೇ ಇದ್ದರೂ ಸಹ ಹಾ. ಆ ಬಳಿಕ ಒಪ್ಪಿ ನಂಬಿರುವರ ಕಲ್ಯಾಣವನ್ನು ಮಾಡಿಸಿದ್ದಾರೆ. ಹೌದು. ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಹಾ. ನಮ್ಮ ಮದುವೆಯನ್ನು ಸುಖಾಂತ್ಯವಾಯಿತು. ಆದ್ರೂ ಒಂದು ಮಾತು, ಆ, ಧರ್ಮರಾಜ ರಾಜ ಸುಜಾತನ ಕೈಗೊಂಡಿದ್ದಾರೆ. ಆ, ಆ ಕಾರಣವಾಗಿ ಘಟೋದ್ಗಜ ನೀನು ಬರಬೇಕು ಮಾಯಿ ಹಾ. ಹೇಳಿ ಕಳಿಸಿದ್ದಾರೆ. ನಾನು ಹೋಗಿ ಬರಲ್ಲ. ನೀವು ಇಂದ್ರಪ್ರಸ್ಥಕ್ಕೆ ಹೊರಟದ್ದೆ. ಹೌದು ರಾಜಸೂಯಾತುರಕ್ಕೆ. ಹೌದು. ಆದಿತ್ಯ ನಿಮ್ಮ ನಿರೀಕ್ಷೆಯಲ್ಲಿ ನಾನಿರುತ್ತೇನೆ. ಹೌದಾ? ತಡ ಯಾಕೆ? ಆ, ಬಾಬಾ. ಸರಿ. ಪಾಠಶಾಲೆ ಜನನಿ ಸ್ಥಾನ ಮೊದಲ ಗುರು ಎನ್ನುವ ಹಾಗೆ ತಾಯಿಯ ನಿರ್ದೇಶನಕ್ಕೆ ಒಳಂಬಟ್ಟು ಎಲ್ಲವನ್ನು ಕಲಿತು ಕಲಿತವನಿದ್ದೇನೆ. ಆದರೆ ಮನಸ್ಸಿನಲ್ಲಿರುವಂತಹ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವವಳು ತಾಯಿ ತಾನೇ. ಕೂಡಲೇ ಕೇಳ್ತೇನೆ.
ಎದ್ದೇಳು ಅಮ್ಮ ಮಗನೇ. ಆಟದ ಅಂಗಳದಿಂದ ನೇರವಾಗಿ ಹ್ಮ್ ನಿನ್ನನ್ನು ಕಾಣಬೇಕು ಎನ್ನುವ ಸಲುವಾಗಿ ಹ್ಮ್ ಇಲ್ಲಿಯವರೆಗೆ ಬಂದವ ನಾನು. ಹ್ಮ್ ತಾಯೇ, ಮಗನೇ. ಇಲ್ಲಿಯವರೆಗಿನ ಬದುಕಿನಲ್ಲಿ ಆ ಯಾವೆಲ್ಲ ರೀತಿಯ ಸುಖ ಸಂತೋಷವನ್ನ ಸಮಾಧಾನವನ್ನ ಹ್ಮ್ ನನಗೆ ಕೊಟ್ಟವಳು ನೀನು. ಹೌದು ಮಗನೇ. ಯಾವುದೇ ರೀತಿಯ ಆ ಕೊರತೆಯು ಬಾರದ ರೀತಿಯಲ್ಲಿ ಹ್ಮ್ ರಕ್ಷಿಸಿದವಳು ನೀನಿದ್ದೀಯೆ. ಆ ಹೀಗಿರುವಾಗ ಹ್ಮ್ ಇವತ್ತು ಬರುವುದಕ್ಕೂ ಪ್ರಮುಖವಾದ ಕಾರಣ ಉಂಟು ಹ್ಮ್ ಅಮ್ಮ. ಆ ಮನಸ್ಸಿನಲ್ಲಿ ಹ್ಮ್ ಯಾವುದೇ ರೀತಿಯಾದಂತಹ ಕೊರತೆ ಇರಬಾರದು. ಆಹಾ ಚಿಂತೆಗೂ ಚಿತೆಗೂ ಆ ಬಿಂದು ಮಾತ್ರವೇ ವ್ಯತ್ಯಾಸ. ಹೌದು. ಚಿಂತೆ ಎನ್ನುವುದು ಆ ಸಜೀವವಾಗಿ ಮನುಷ್ಯನನ್ನ ಸುಡ್ತದೆ. ಆ ಚಿತೆ ಹ್ಮ್ ಸತ್ತಂತಹ ದೇಹವನ್ನು ಸುಡ್ತದೆ. ಹೌದು. ಅದೇ ರೀತಿಯಲ್ಲಿ ಆ ಒಂದು ಚಿಂತೆ ಎನ್ನುವುದು ನನ್ನ ಮನಸ್ಸನ್ನ ಆವರಿಸಿಕೊಂಡಿದೆ ತಾಯಿ. ಹ್ಮ್ ಯಾಕೆಂದ್ರೆ ಆ ಯಾವುದೇ ವಿಭಾಗದಲ್ಲಿ ಹ್ಮ್ ನಾನು ಮೊದಲಿಗನಾಗಿದ್ರು ಕೂಡ ಹ್ಮ್ ಜನರೆಲ್ಲ ಕೇಳುವುದು ಏನು ಗೊತ್ತುಂಟ? ಏನಂತ? ನಿಮ್ಮ ಹಿನ್ನೆಲೆ ಏನು, ಹಾ ನಿನ್ನ ಅಪ್ಪ ಯಾರು, ಹಾ ಎಲ್ಲಿದ್ದಾರೆ ಹಾ ಎನ್ನುವ ಇತ್ಯಾದಿ ವಿಚಾರಗಳನ್ನು ಕೇಳುವುದು. ಅಯ್ಯಯ್ಯೋ. ಹುಟ್ಟಿದಾಗಿನಿಂದ ಆ ತಂದೆಯ ಮುಖವನ್ನು ಕಂಡವ ನಾನಲ್ಲ. ಹ್ಮ್ ಯಾರಿದ್ದಾರೆ ಎಲ್ಲಿದ್ದಾರೆ ಎನ್ನುವಂತ ವಿಷಯ ಗೊತ್ತಿಲ್ಲ. ಹ್ಮ್ ಹಾಗಾಗಿ ತಂದೆ ಯಾರು ಎನ್ನುವುದನ್ನ ಸೂಚಿಸುವವಳು ತಾಯಿ. ಹೌದು. ನೀನೇ ಹೇಳ್ಬೇಕಮ್ಮ. ಹ್ಮ್ ನಮ್ಮ ತಂದೆ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ, ನಮ್ಮನ್ನು ಬಿಟ್ಟು ಹೊರಗೆ ಯಾಕೆ ಹೋಗಿದ್ದಾರೆ, ವಿಚಾರಗಳನ್ನು ಹೇಳ್ಬಹುದಲ್ಲ ಮಗನೇ. ಅಮ್ಮ. ಅಮ್ಮನ ಮಡಿಲು ವಾತ್ಸಲ್ಯದ ಕಡಲು ಅಂತ ಹೇಳಿದ್ರು. ಹಾ. ನೀ ಬಂದ ಬಳಿಕ ಈ ತಾಯ್ತನಕ್ಕೆ ಯಾರು ಸಂತೋಷ ಹಾ. ಅಷ್ಟಿಷ್ಟಲ್ಲ ಮಗನೇ. ಸರಿ. ಕಂದ, ಹಾ. ನಮ್ಮದಾದಂತಹ ಕುಲ ಅಲ್ಲ, ನೀನು ಜನಿಸಿದಂತಹ ಕುಲ ಅಂತ್ಯವಾದ ಕುಲವಲ್ಲ ಕಂದ. ಮತ್ತೆ? ಚಂದ್ರವಂಶದ ಕುಲದ ಕುಡಿಯೇ ನೀನು. ಹೌದಾ? ಹೌದು ಮಗನೇ. ಹಾ. ಪಾಂಡವರಲ್ಲಿ ಎರಡನೇದಾದಂತಹ ಭೀಮಸೇನ ಹಾಗೂ ಹಿಡಿಂಬೇರ ಸುಪುತ್ರ ಹಾ. ವೀರ ಘಟೋದ್ಗಜ ಎನ್ನುವ ಹಾಗೆ ಹಾ. ಆ ಘಟೋದ್ಗಜರನ್ನ ಮದುವೆಯಾದವಳು ನಾನು. ಹಾ. ನಮ್ಮಿರುವರ ಸುಖ ದಾಂಪತ್ಯದ ಮುಖೇನವಾಗಿ ಹುಟ್ಟಿದವನೇ ನೀನು, ವೀರ ಭರ್ಬರೀಕ. ಚಂದ್ರವಂಶೋದ್ಭವ. ಹೌದು. ಘಟೋತ್ಕಚನ ಮಗ ಹ್ಮ್ ಬರ್ಬರೀಕ. ಹೌದು ಧನ್ಯನಾದೆ ತಾಯಿ. ಮಗನೇ. ಆದ್ರೆ ಹಾ ಬದುಕಿಗೆ ಇಷ್ಟೇ ಸಾಕಾಗುವುದಿಲ್ಲ. ಮತ್ತೇನು? ನನ್ನ ಇನ್ನೊಂದು ಪ್ರಶ್ನೆ ಉಂಟು ಏನು ಕಂದ? ಅಮ್ಮ. ಕೇವಲ ಇಷ್ಟಕ್ಕೆ ಮಾತ್ರ ನನ್ನ ಪ್ರಶ್ನಾವಳಿಗಳು ಮುಗಿಲಿಲ್ಲ. ಮತ್ತೇನು? ಬದುಕು ಎಂದ್ರೆ ಆ ಬದುಕಿನಲ್ಲಿ ಸಾಧಿಸಬೇಕಾದದ್ದು ಬಹಳಷ್ಟು ಉಂಟು ಆ ತಾಯೇ. ಸರ್ವಸಿದ್ಧಿಯನ್ನ ಪಡೆಯುವ ಮೂಲಕವಾಗಿ ಪ್ರಪಂಚದಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಹೊರಹೊಮ್ಮಬೇಕು ಎನ್ನುವಂತಹ ಆತ್ಮವಿಶ್ವಾಸ ಭರವಸೆ ನನಗೆ. 10 ರೊಟ್ಟಿಗೆ 11 ಬದುಕಬಾರದು ತಾಯಿ. ವಿಭಿನ್ನವಾಗಿ ಕಾಣಿಸಿಕೊಳ್ಬೇಕು ಅಂತಾದ್ರೆ ಸರ್ವ ಸಿದ್ಧಿಯನ್ನ ನಾನು ಪಡೆಯುವ ಆಸೆಯನ್ನು ಹೊಂದಿದ್ದೇನೆ. ಅಂತ ಸರ್ವಶಕ್ತಿ ಎಲ್ಲಿ ಸಿಗ್ತಾಳೆ, ಹೇಗೆ ಸಿಗ್ತಾಳೆ, ಒಲಿಸಿಕೊಳ್ಳುವ ಬಗೆ ಹೇಗೆ, ಇಲ್ಲಿಯವರೆಗೆ ಎಲ್ಲವನ್ನೂ ಹೇಳಿಕೊಟ್ಟವಳು ನೀನು. ಈ ದಾರಿಯನ್ನು ನೀನು ತೋರಿಸಿದ್ರೆ ಕಲಿಯುವಂತ ಆಸಕ್ತಿ ನನಗುಂಟಮ್ಮ. ಮಗನೇ, ನೀನು ವಿದ್ಯಾವಂತನಾಗಿ ಬುದ್ಧಿವಂತನಾಗಬೇಕು. ಹೌದು, ನಿನ್ನೆಲ್ಲ ಕಳುಹಿಸಿಕೊಡಬೇಕಂತ ಮನಸ್ಸು ನನಗಿದ್ರೂ ಸಹ ಆದ್ರೆ ಕಾಲ ಮಾತ್ರ ಇದಲ್ಲ ಮಗನೇ. ಅಂದ್ರೆ ಯಾಕೆ ನಿನ್ನ ತಂದೆಯವರು ಮನೆಯಲ್ಲಿ ಇಲ್ಲ. ರಾಜಸೂಯಾತುರದ ಪ್ರಯುಕ್ತವಾಗಿ ಇಂದ್ರಪ್ರಸ್ಥಕ್ಕೆದ್ದು ತೆರಳಿದವರಿದ್ದಾರೆ. ತಂದೆಯವರು ಇಲ್ಲಿ ಬಂದಾಗ ಅವರಲ್ಲಿ ವಿಷಯವನ್ನು ಹೇಳಿ ನಾನೇ ಕಳುಹಿಸಿಕೊಡ್ತೇನೆ. ಜರುರಿಯರಿತು ಬೇಡು
ಬಂದವರ ಹಾಗೆ ಕಾಣಿಸ್ತಾ ಇದ್ದೆ. ಬಂದಂತಹ ನಿಮ್ಗೆ ಆಸನವನ್ನು ಇಟ್ಟಿದೆ. ಸರಿ, ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಿ. ಬಂದವರಲ್ಲ ಆಮೇಲೆ ಮಾತಾಡಿ ನಂಗೊಂದು ಕೊಡಿಸಿ ಕೊಡಿ, ನಾನು ಹೋಗ್ತೇನೆ. ಎಂತದ್ದು ಅವಸರ? ನಾನು ಹೋಗ್ತೇನೆ. ಅವರು ಬಂದವರೇನು ಸಾಮಾನ್ಯದವರಲ್ಲ. ಅಲ್ಲ, ನನ್ಗೆ ಗೊತ್ತಿಲ್ಲ. ಅವರು ಸಕಲ ಜ್ಞಾನಿಗಳಿದ್ದಾರೆ. ಅವ್ರ ಹತ್ರ ಆಮೇಲೆ ಮಾತಾಡಿ, ನಂಗೆ ಹೋಗ್ಬೇಕು. ಸ್ವಲ್ಪ ಸುಮ್ಮನೆ ಇರ್ತೀಯ ಮಗ. ಅವರಲ್ಲಿ ಮಾತಾಡಿಕೊಂಡು ಆಮೇಲೆ ಏನು ನೋಡೋಣ. ಸ್ವಲ್ಪ ನಿಲ್ಲು. ಓ ಕಲ್ಯಾಣಿ ಸ್ವಾಮಿ, ಲಾಲಿಸು ಕಲ್ಯಾಣಿ ವಿಜಯನೆಂಬರು ಕಲ್ಯಾಣ ಅಂತ ಯಾಕೆ ಕರೆದೆ? ಯಾಕೆ? ಅದಕ್ಕೆ ಬರವಾದ ಉದ್ದೇಶ ಉಂಟು. ಸ್ತ್ರೀಯಾದವಳು ಕಲ್ಯಾಣದ ಕುರಿತಾಗಿ ಆಲೋಚನೆ ಮಾಡ್ತಾಳೆ. ಆ ಕಾರಣಕ್ಕಾಗಿ ನಿನ್ನ ಕಲ್ಯಾಣಿನವರನ್ನು ಕರೆಯುವಲ್ಲಿ ಮುಂದಾದವ. ಹಾಗಿದ್ರೆ ಬಂದವ ನಾನ್ಯಾರು ಎನ್ನುವ ಹಾಗೆ ಗೊತ್ತಾಗ್ಲಿಲ್ಲ. ನಾನು ವಿಜಯಮುನಿ ಎನ್ನುವ ಹಾಗೆ ಬಂದದ್ದು. ಅದುವೇ ಅವನಿ ಸಾಗರ ಸಂಗಮ ಕ್ಷೇತ್ರದಿಂದ ಬರುವುದಕ್ಕೂ ಬಲವಾದ ಉದ್ದೇಶ ಉಂಟು. ಏನು ಬಂದದ್ದು? ನಾನು ನಾನಾಗಿಯೇ ಬಂದದ್ದಲ್ಲ. ಮತ್ತೆ ಹಾಗಂತ ಬರುವುದಕ್ಕೆ ಉದ್ದೇಶವಿಷ್ಟೇ. ಏನು? ಈಗಾಗಲೇ ತಾಯಿ ಕಾಳಿಕಾದೇವಿಯನ್ನು ಆರಾಧಿಸಿದ ತನ್ಮೂಲಕವಾಗಿ ಅವಳಿಂದಲೇ ಸರ್ವ ಸಿದ್ಧಿಯನ್ನು ಪಡೆದವನಿದ್ದೇನೆ. ಪಡೆದಂತ ವಿದ್ಯೆ ಎನ್ನುವುದು ಕೇವಲ ಬೂದಿ ಮುಚ್ಚಿದ ಕೆಂಡದಂತ ಆಗಬಾರದು. ಅದು ವಿನಿಯೋಗ ಆಗಬೇಕು ಅಂತಾದ್ರೆ ನಾನು ಕಲಿತಿರುವಂತಹ ವಿದ್ಯೆ ಇನ್ನೊಬ್ಬರಿಗೆ ದಾರಿ ಎರೆಯಬೇಕು. ಆ ಕಾರಣಕ್ಕಾಗಿ ದಾರಿ ಎರೆಯುವುದಕ್ಕಾಗಿ ಆ ವ್ಯಕ್ತಿ ಯಾರು, ಯೋಗ್ಯವಂತಹ ವ್ಯಕ್ತಿ ಯಾರು ಎನ್ನುವ ಹಾಗೆ ಅನಿಸುತ್ತಾ ಬರುವಂತಹ ಹೊತ್ತಿಗೆ ನಿಮ್ಮಿಬ್ಬರ ಮಾತನ್ನು ನಾನು ಕೇಳಿಸಿಕೊಂಡವನಿದ್ದೇನೆ. ಯಾವ ಸದುದ್ದೇಶವನ್ನು ಇಟ್ಟುಕೊಂಡು ಬಂದೇನೋ ಅದೇ ಉದ್ದೇಶವನ್ನು ನೀವು ಈ ರೀತಿಯಾಗಿ ಮಾತಾಡಲು ಅರ್ಥ ಇದ್ದೀರಿ. ಅಮ್ಮ, ಈತ ನಿನ್ನ ಮಗನಿದ್ದಾನೆ. ಹೌದು ಸ್ವಾಮಿ. ಆ ಕಾರಣಕ್ಕಾಗಿ ಹೇಳುವುದು, ನಾನು ಕಲಿತಿರುವಂತಹ ಸರ್ವ ಸಿದ್ಧಿಯನ್ನು ಪಡೆಯುವುದಕ್ಕೆ ಯೋಗ್ಯತಾವಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದುವೇ ಈತನಿದ್ದಾನೆ. ಅಯ್ಯೋ, ಹೌದು ತಾಯಿ. ಅಂದ್ರೆ ಈಗ ಅವನನ್ನ ನನ್ನ ಜೊತೆಯಾಗಿ ಕಳುಹಿಕೊಡಬೇಕು ತಾವು. ಏನು ಅಂತ ಮಾತನಾಡ್ತೀರಿ ಸ್ವಾಮಿ? ಕಳುಹಿಸಿ ಕೊಡಬೇಕಂತಹ ಮನಸ್ಸು ನನಗಿದ್ರು ಸಹ ಜ್ಞಾನಿಗಳಿದ್ದೀರಿ ತಾವು. ಈಗಾಗಲೇ ಅವರ ತಂದೆಯವರು ಮನೆಯಲ್ಲಿ ಇಲ್ಲ. ತಂದೆ ಇಲ್ಲದಂತಹ ಈ ಸಂದರ್ಭದಲ್ಲಿ ಮಗನನ್ನು ಹೇಗೆ ನಾನು ಕಳುಹಿಸಿಕೊಡದೆ ಹೇಳಿ? ನಿನ್ನ ಗಂಡನ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದೀಯ. ಯೋಚನೆ ಮಾಡಬೇಡ. ನಿನ್ನ ಗಂಡ ಬಂದಂತ ಹೊತ್ತಿಗೆ ನನ್ನ ವಿಚಾರವಾಗಿ ಹೇಳು, ಅವನು ಬಹಳ ಸಂತೋಷಗೊಳ್ತಾನೆ. ಈಗ ಯೋಚನೆ ಮಾಡಬೇಡ. ನಿನ್ನ ಮಗನನ್ನ ನನ್ನ ಜೊತೆಯಾಗಿ ಕಳುಹಿಕೊಡುತ್ತಾಯಿ. ಆದ್ರೂ ನನ್ನ ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ. ಬಂದಂತವರು ಸಾಮಾನ್ಯದವರಲ್ಲ ಎನ್ನುವುದನ್ನ ಅವರ ಮುಖಭಾವದಿಂದಲೇ ಅರ್ಥವಿಸಿಕೊಂಡಿದ್ದೇನೆ ನಾನು. ಕಪಟಿಗಳಲ್ಲದೆ ಇರುವಂತಹ ಇವರ ಜೊತೆಗೆ ನನ್ನನ್ನು ಕಳುಹಿಕೊಟ್ಟೆ ಅಂತಾದ್ರೆ ಅವರಿಗೆ ಗೊತ್ತಿರುವಂತಹ ವಿದ್ಯೆಗಳನ್ನೆಲ್ಲವನ್ನು ಆರ್ಜಿಸುತ್ತೇನೆ. ಇದುವೇ ಸಕಾಲ. ತಂದೆಯವರು ಬಂದರೂ ವಿಷಯವನ್ನು ಹೇಳಿ ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿ ವಿಜಯ ಮುನಿಗಳ ಒಟ್ಟಿಗೆ ಇದ್ದಾನೆ ಎನ್ನುವ ಹಾಗೆ ಆದಷ್ಟು ಬೇಗ ನನ್ನನ್ನು ಕಳಿಸಿಕೊಡಿ ಅಮ್ಮ. ಆದೀತು ಮಗನೇ, ನಿನ್ನ ಆಸೆಗೆ ತಣ್ಣೀರ ರಿಚವಳು ನಾನಲ್ಲವೇ ಅಲ್ಲ. ನಿನ್ನಿಚ್ಛೆ ಹೇಗುಂಟು ಹಾಗೆಯೇ ಆಗಲಿ. ಹೋಗಿ ಬಾಕಂತ ಹೋಗಿ ಬರ್ತೇನೆ. ನಮವನ ಮಾತು. ಆಶೀರ್ವಾದ ಪಡೆದ ತಡೆಯಾಕಿ ಮಾಡುವುದು ನೇರವಾಗಿ ಅವನಿ ಸಾಗರ ಸಂಗಮ ಕ್ಷೇತ್ರಕ್ಕೆ ಬಂದು ನಾವು ನಿನಗೆ ಬೇಕಾದಂತ ವಿದ್ಯೆಯನ್ನ ಕಲಿಸಿಕೊಡಲು ನಾನು ಮುಂದಾದವನಿದ್ದೇನೆ. ಸರ್ವ ಸಿದ್ಧಿಯನ್ನು ದಾರಿಯಲ್ಲಿ ಮುಂದಾದವನಿದ್ದೇನೆ. ಸರಿ, ಆದರೆ ಇನ್ನು ತಾಯಿಯಿಂದ ಪಡೆಯಬೇಕಂತ ವಿದ್ಯೆ ಒಂದು ಉಂಟು. ಅದು ಪಡೆಯಬೇಕು ಅಂತ ಆದ್ರೆ ಮೊದಲು ನೀನು ಶುಚಿರ್ಭೂತನಾಗಿ ತಾಯಿ ಕಾಳಿಕಾ ದೇವಿಯನ್ನ ಆರಾಧಿಸು. ನಿನಗೆ ಒಳಿತಾಗಲಿ. ಆರ್ಜಿಸಬೇಕಾದಂತಹ ವಿದ್ಯೆಯನ್ನು ಆರ್ಜಿಸಿದ್ದಾಯ್ತು. ತಾಯಿಯ ಸಾಕ್ಷಾತ್ಕಾರವನ್ನು ಪಡೆಯುವಲ್ಲಿ ಮುಂದಾಗಬೇಕು ಅಂತಾದ್ರೆ ಅವಳನ್ನೇ ಧ್ಯಾನಿಸ್ತೇನೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವ ಸಾಧಿಕೆ
शरण्ये त्र्यम्बके देवी नारायणे नमोस्तुते नारायणे नमोस्तुते परम भक्तन मेरी मैदोद निलगे ಮಗನೇ ಮೆಚ್ಚಿದೆ ಮೆಚ್ಚಿದೆ ದಣನೆಯ ಕಂದ ಅತಿ ಭಕ್ತಿಯಿಂದ ನನ್ನನ್ನು ಬೇಡುವಂತ ಕಾರಣಕ್ಕಾಗಿ ಕಾಳಕ ಮಾತೆ ಅಂತ ನಾನು ಮೈದೋರಿದ್ದೀನಿ. ಬೇಡಿದ ಇಷ್ಟಾರ್ಥವನ್ನು ಅನುಗ್ರಹಿಸುತ್ತೇನೆ. ಏನ್ ಬೇಕೆಂದು ಕೇಳು ಕಂದ, ಕೇಳು. ಅಮ್ಮ ತಾಯೇ, ಅಮ್ಮ ಮಗನೇ ಕಾಮನನ್ನೇ ಗೆದ್ದವಳು ನೀನು. ಸತ್ಯ. ನಿನ್ನನ್ನು ಕಂಡಾದ ಮೇಲೆ ಹಾ ಕಾಮನೆಗಳು ಉಳಿಯುವುದಕ್ಕೆ ಸಾಧ್ಯತೆ ಉಂಟು. ಇಲ್ವೇ ಇಲ್ಲ. ಆದ್ರೂ ಏನು ಏನು ಬೇಕು ಎನ್ನುವ ಹಾಗೆ ಕೇಳ್ತಾ ಇದ್ದೀಯಲ್ಲ. ಹಾ. ಪ್ರಪಂಚ ಮುಖದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯಾಗಿ ಹೊರಹೊಮ್ಮಬೇಕು ಎನ್ನುವಂತಹ ಸಂಕಲ್ಪವನ್ನು ಹೊತ್ತವನಾದ ಹಾ. ಸರ್ವ ಸಿದ್ಧಿಯನ್ನ ಪಡೆಯುವಲ್ಲಿ ಮುಂದಾಗಿ ಪ್ರಯತ್ನವನ್ನ ನಡೆಸಿದವನಿದ್ದೇನೆ. ಹಾ. ಅಂತಹ ಅನುಗ್ರಹವನ್ನ ನನ್ನ ಪಾಲಿಗೆ ನೀಡುತ್ತಾಯೇ ನೀಡುತ್ತಾನೆ. ಮಗನೇ ನಿನ್ನ ಭಕ್ತಿಗೆ ಮೆಚ್ಚಿ ನಾನು ನಿನಗೆ ವರವನ್ನು ಅನುಗ್ರಹಿಸುತ್ತೇನೆ. ಸರಿ. ನೀನು ಕೇಳಿದ ಹಾಗೆ ಹಾ. ಆ ಮಂತ್ರವನ್ನು ನಿನ್ನ ಪಾಲಿಗೆ ಅನುಗ್ರಹಿಸುತ್ತೇನೆ. ಸರಿ. ಸದಾಕಾಲ ನಿನ್ನ ನಾಲಿಗೆಯಲ್ಲಿ ಉಳಿಯುವಾಗಿ ಅನುಗ್ರಹಿಸುತ್ತೇನೆ. ಸರಿ. ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ ಹಾ. ಖಡ್ಗವನ್ನು ಅನುಗ್ರಹಿಸುತ್ತೇನೆ. ನಮೋ ಶುಭವಾಗಲಿ. ಅನುಗ್ರಹವನ್ನು ನನ್ನ ಪಾಲಿಗಾಯಿತು. ಇದು ನನ್ನ ಭಾಗ್ಯದ ವಿಶೇಷ ಅಂತ ತಿಳಿದುಕೊಳ್ತೇನೆ. ಗುರುಗಳು ಹೇಳಿದ ಹಾಗೆ ಅವನಿ ಸಾಗರ ಸಂಗಮ ಕ್ಷೇತ್ರದ ರಕ್ಷಣೆಯ ಕಾರ್ಯ ನನ್ನ ಪಾಲಿಗೆ. ನೋಡೋಣ, ರಕ್ಷಣೆ ಮಾಡ್ತಾ ಕುಳಿತಿರ್ತೇನೆ, ಯಾರು ಬರ್ತಾರೆ. ಮುನಿಯಾಗಿ ನಡೆದಂತನು ಮುನಿಯಾಗಿ ನಡೆದಂತನು ಜೈ ಶಂಕರ್ ಪೊಳೆ, ನಮಗೆ ಕಲ್ತಿರ. ಜೈ ಶಂಕರ್ ಪೊಳೆ. ಶಂಕರ್ ಪೊಳೆ ಚಟಮಡಿ ಬಂದಿದೆ. ನಮಸ್ಕಾರ ಸ್ವಾಮಿ. ನಿಮ್ಮನ್ನು ಮಾತಾಡಿಸಿ ಏನ್ ಪ್ರಯೋಜನ? ನಮಗೆ ಭಕ್ತಾದಿಗಳಿದ್ದಾರೆ, ಅವ್ರಿಗೆ ಮೊದಲು ಮಾತಾಡಿಸ್ಬೇಕು. ಮುಂದೆ ಕುಳಿತಂತಹ ಸಾಧು ಸಂತರೇ, ಹಿಂದೆ ಕುಳಿತಂತಹ ನನ್ನ ಕುಳು ಕುಟುಂಬದವರೇ, ಅಲ್ಲ ಅದು ಹೇಳಿದ್ದು. ಎಲ್ಲರೂ ಇತ್ತ 1 ಲಕ್ಷ ಕೊಡಿ. ಎಲ್ಲರೂ ಹಾ, ಒಂದು ಎಂತ ಸಾಲ ಮಾಡುದಲ್ಲ, ಒಂದು 5 ಲಕ್ಷ ದೃಷ್ಟಿ ಲಕ್ಷ ಕೊಡಿ. ಹಾ, ನನ್ನ ಭಾವಚಿತ್ರವನ್ನು ನಿಮ್ಮ ಕುತ್ತಿಗೆಗೆ ನೇತಾಕಿಕೊಳ್ಳಿ. ಸತ್ತೋಗಿದಲ್ಲ ವೈ, ಅದು ಹಾಗೆ ಗೊತ್ತಾಗ್ಬೇಕಲ್ಲ. ಹಾ, ನಿಮ್ಮನ್ನ ಕೂಡಲೇ ಮೇಲೆ ಕಳಿಸ್ಲಿಕ್ಕಿದ್ದೇನೆ. ಯಾರಂತ ಗೊತ್ತಾಯ್ತಾ? ಮೊದ್ಲು ಯಾರು ಬಂದಿದ್ರು ಗೊತ್ತಾ ನಿಮ್ಗಿಲ್ಲಿ? ಹಾ ಹಾ, ಅದು ನಾವೇ. ಅದು ಒಂದು ಮುಖ, ಇದು 2ನೇ ಮುಖ. ಮತ್ತೆ ಮತ್ತೆ ಹೋಯ್, ಇದೆಲ್ಲ ನಾವು ಕಲಿಬೇಕಾದಾಗ ನಾವು ಹಾಗೆಲ್ಲ ಅಲ್ಲ, ಈ ಕೈಯಲ್ಲೆಲ್ಲ ಬರ್ಲಿಕ್ಕೆ ಕಾರಣ ಏನು? ಇಲ್ಲಿ ತಗೊಂಡಿದ್ದಲ್ಲ ನಾವು ಹಿಮಾಲಯ ಎಲ್ಲ ಹೋಗಿ ಬಂದವರು. ತಪಸ್ಸು ಮಾಡಿದ್ದೇನೆ ನಾನು. ಹಿಮಾಲಯ, ಹಾ, ಅಲ್ಲಿ ತಪಸ್ಸನ್ನು ಆಚರಿಸುವ ಸಂದರ್ಭದಲ್ಲಿ ನೋಡ್ಬೇಕಿತ್ತ. ಯಪ್ಪೋ, ಏನು ಶೆಕೆ ಶೆಕೆ ಎಂತ ಮತ್ತಲ್ಲ ಚಳಿಯ, ನನಗೆ ಶೆಕೆ.
ಹಾ ಹಿಮಾಲಯಕ್ಕೆ ಅದು ಬೇಡ ಅಂತ ಹೇಳಿ ಹೋಗಿದ್ದೆ ಎಲ್ಲಿ ಗೊತ್ತಾ? ಬಯಲು ಸೀಮೆಗೆ ಹೋದೆ. ಅಲ್ಲಿ ಹೋಗಿ ನೋಡ್ತೀನಿ ಚಳಿ ಸಿಕ್ಕಾಪಟ್ಟೆ ಎಂತ ಮಂಡಿ ಬೆಟ್ಟ. ಅದಕ್ಕೆ ಇನ್ನು ಹೋಗಿದ್ದ. ಹಾ ನಮ್ಗೆ ಹಾಗೆ ಅನ್ಸತ್ತೆ. ಆದ್ರೆ ಏನು ಮಾಡುವ, ತಪಸ್ಸನ್ನು ಆಚರಿಸಿ ಅಮ್ಮನನ್ನು ಒಲಿಸಿಕೊಂಡೆ. ಭದ್ರಕಾಳಿ ಹಾ ಏನು ಬೇಕು ಅಲ್ಲ ಕೇಳೋದು ತಡ ಮಾಡ್ಲಿಲ್ಲ. ಕೇಳಬಿಟ್ಟೆ, ಕೊಡ ಅಮ್ಮ ಅಷ್ಟ ಸಿದ್ಧಿ ಕೊಡು. ಅಷ್ಟ ಸಿದ್ಧಿ 4 4 ಅಂದ್ರೆ 8. ಹಾ 4 4 8. ಹಾ 8 ಸಿದ್ಧಿಯನ್ನು ಕೊಟ್ಲು. ಅಣಿಮಾದಿ ಅಷ್ಟ ಸಿದ್ಧಿ ಎಲ್ಲವನ್ನು ತೆಗೆದುಕೊಂಡು ಮಾರ್ಗದಲ್ಲಿ ಬರುವಂತ ಸಂದರ್ಭ ಇಬ್ರು ಸಿಕ್ಕಿದ್ರು. ಹಾ ಯಾರಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಓ ಸ್ವಾಮಿಗಳು ಬರಬೇಕು ಬರಬೇಕು ಅಂತ ಹೇಳಿ ನನ್ನ ಕಾಲಿಗೆ ಬಿದ್ದು ಅಂಗಲಾಚಿದ್ದು. ಅದೇ ಕಾಲಿಗೆ ಬೀಳ್ತಾರಲ್ಲ, ಅಂಗಳದಲ್ಲ ಗೋಡೆ ಮೇಲೆ ಬಂದು. ಆದ್ರೆ ಕಾಲಿಗೆ ಬಿದ್ದ ತಕ್ಷಣವೇ ಗುರುಗಳೇ ಎಲ್ಲಿಂದ ಬಂದವರು ಅಂದ್ರು. ತಪಸ್ಸನ್ನು ಆಚರಿಸಿ ಬರ್ತಾ ಇದ್ದೇನೆ, ಸ್ವಲ್ಪ ಗಡಿಬಿಡಿಯಲ್ಲಿದ್ದೇನೆ ಅಂದೆ. ಆದ್ರೆ ನಿಮ್ಮ ನೋಡಿದಾಗ ಬೇಸರ ಆಗ್ತದೆ ಅಂದ್ರು. ಯಾಕೆ ಕೇಳಿದೆ, ನೀವು ಬರೀ ಕೈಯಲ್ಲಿ ಬರ್ತಾ ಇದ್ದೀರಲ್ಲ. ಹಾ ಬರೀ ಕೈಯಲ್ಲಿ ಬರ್ತಾ ಇದ್ದೀರಿ. ಅಲ್ಲ ಇದೊಂದು ತ್ರಿಶೂಲ ಅಮ್ಮ ಕೊಟ್ಟುದಾಯ್ತಲ್ಲ, ಮತ್ತೊಂದು ಕೈ ಬರಿದಾಗಿತ್ತ. ಬರುವಾಗ ಗುರುಗಳೇ ನಿಮ್ಮ ಶಿಷ್ಯರಿಂದ ನಾನು ಒಂದು ದಂಡವನ್ನು ಮಾಡಿಕೊಡ್ತೇನೆ ಎಂದು. ಹಾ ದಂಡ ಮಾಡಿಕೊಡೋದು ನಾನೇ ಕೇಳಿದ್ದು. ದಂಡ ಮಾಡಿಕೊಡೋದು ಶಿಷ್ಯ ಅಂತ ಹೇಳಿದೆ. ಗುರುಗಳೇ ನೀವೇನು ದಂಡ ಅಲ್ಲ, ನಿಮ್ಮ ಮಂಡೆ ನೋಡಿದು ಚಂಡೆ ಮಾಡ್ತೇನೆ ಅಂದ್ರು. ಅಧಿಕ ಪ್ರಸಂಗಿ, ನಾನು ಹೇಳಿದ್ ದಂಡ ಮಾಡ್ಕೊಡೋತ್ತೆ, ನೀನ್ ಹೇಳಿದ್ರೆ ಚಂಡೆ ಮಾಡ್ಕೊಡ್ತೀಯ ಅಂತ. ಅಲ್ಲೇ ಕೊಟ್ಟೆ ನೋಡಿ ಊರಿಗೆ ಚಾಪೆ. ಅದೇ ಇದು ಮಲ್ಕೊಂಡದ, ಈ ಸ್ವಲ್ಪ ಬಿಟ್ರೆ ಮಲ್ಗುದೆ ಅದಲ್ಲ, ಇದು ಉರಿ ಶಾಪ. ನನ್ನ ಮಂಡೆ ನೋಡಿದ್ರೆ ನೀನು ಚಂಡೆ ಮಾಡ್ತೀಯ ಅಂತ ಆದ್ರೆ ಇನ್ನು ಮುಂದೆ ನೀನು ಮೇಳದಲ್ಲಿ ಚಂಡೆ ಮಾಡಿಸೋನಾಗು. ಶಾಪ ಕೊಟ್ಟೆ ನೋಡಿ, ಚಂಡೆ ಮಾಡಿಸ್ತಾ ಇದ್ದ ಅವ. ನನ್ನ ಶಿಷ್ಯ ಅವ. ಆಮೇಲೆ ನನ್ನ ಕಾಲಿಗೆ ಬಿದ್ದು ಗುರುಗಳೇ ತಪ್ಪಾಯ್ತು, ನನ್ನ ಕ್ಷಮಾಪಣೆ, ಇದಕ್ಕೆ ಏನಾದ್ರೂ ಪರಿಹಾರ ಇಲ್ಲೋ ಕೇಳ್ದ. ತಲೆ ಬಿಸಿ ಮಾಡ್ಕೊಳ್ಬೇಡ, ಕಾಲ ಮಿತಿ ಆದ್ರೂ ಅಡ್ಡಿಲ್ಲ. ಅರ್ಧ ರಾತ್ರಿ ಮತ್ತೊಬ್ಬ ಬಾರಿಸ್ತಾನೆ, ಮತ್ತೊಂದು ಅರ್ಧ ರಾತ್ರಿ ನೀನ್ ಬಾರಿಸು ಅಂದೆ. ಈಗ ಒಬ್ಬ ಹೋಗಿ ಮುಚ್ಚಾಕೋಗಿ ಹುಡುಕ್ಬೇಕು, ಇನ್ನೊಬ್ಬ ಬಂದು ಕೂತ್ಕೊಂಡಿದ್ದಾನೆ. ಅದನ್ನೆಲ್ಲ ತೆಗೆದುಕೊಂಡು ಇಲ್ಲಿವರೆಗೆ ಬಂದದ್ದು ಯಾಕೆ ಗೊತ್ತಾ? ನಮ್ಮ ಕಾರ್ಯ ಸಿದ್ಧಿ ಆಗಬೇಕು ಅನ್ನೋ ಹಾಗೆ. ಅದಕ್ಕಾಗಿ ನಿಮ್ಮ ಹತ್ರ ಮಾತಾಡ್ತಾ ಪುರ್ಸೋದಲ್ಲ, ನಮ್ಮ ಕೆಲಸ ಆಗ್ಬೇಕಲ್ಲ, ಮುಂದೆ ಸಾಕ್ತೇನೆ. ಬಂದ ಪ್ರದೇಶ ಎಲ್ಲ ಹೌದು, ಆದ್ರೆ ಎಲ್ಲಿ ಶಾಂತ ವಾತಾವರಣ, ಒಬ್ರು ಸಪಳವೇ ಇಲ್ಲ. ಹಾ ಆದ್ರೆ ಯಾರು ಇಲ್ಲ ಇಲ್ಲ ಅಂತ ನೋಡ್ತಾ ಇದ್ದೇನೆ. ಯಾರೋ ಒಬ್ಬ ಗುಡ್ಡದ ತುದಿಯಲ್ಲಿ ಒಬ್ಬನೇ ಕೂತ್ಕೊಂಡಿದ್ದಾನೆ. ನೋಡ್ಲಿಕ್ಕೆ ಒಂದು ರೀತಿ ಕೆಂಪಿದ್ದಾನೆ. ಆದ್ರೆ ಇವ ಯಾರು, ಯಾಕೆ ಕೂತ್ಕೊಂಡಿದ್ದಾನೆ, ಏನೋ ಬಾಯಲ್ಲಿ ಹೇಳ್ತಾ ಇದ್ದಾನೆ. ನೋಡೋಣ, ವಿಚಾರಣೆ ಮಾಡುವ. ಇರ್ಲಿ, ಸರಳ ಜಪಿಸ್ತಾ ಇದ್ದಾನೆ ಅಂತ ಆದ್ರೆ ಮಾತಾಡ್ಸ್ಬೇಕಲ್ವಾ? ಇವ ಈ ಕಡೆ ಅವನಲ್ಲ, ಹೋಯ್ ಕೆಂಪಿದ್ದಾನಂತಾದ್ರೆ ಇವ ಬಿಸ್ಲಿಕ್ಕೆ ಕೆಂಪಾಗಿದೆ. ಹಾಗಾದ್ರೆ ಇವ ಬಯಲ್ಸೀಮೆ ಹುಡುಗ ಅಂತ ಗೊತ್ತಾಯ್ತು. ಅದಕ್ಕಾಗಿ ಮಾತಾಡ್ಸುವ. ಲೇ ತಮ್ಮ, ಏನ್ ಮಾಡಕತ್ತಿಲ್ಲ ಅಪ್ಪ? ಇಲ್ಲಿ ಕುಂದ್ರ ಕತ್ತಿ ಅಲ್ಲ ಒಬ್ಬನೇ, ಹೆದರಿಕೆ ಆಗಂಗಿಲ್ಲ ನಿನಗ? ಬರ ಅಪ್ಪ, ನಾ ಬರಕತ್ತೀನಿ, ನನ್ನ ಒಟ್ಟಿಗೆ ಬಾ, ದೊಡ್ಡ ರೊಟ್ಟಿ ಕೊಡ್ತೀರ ಬರ. ಇಲ್ಲಪ್ಪ, ಇವ ಏನು ಮಾತಾಡುದಿಲ್ಲ. ಇವ ಬಯಲ್ಸೀಮೆವಲ್ಲ. ಹಾಗಾದ್ರೆ ಇವ ಯಾರು? ಹಾ ಇವ ಬೇರೆ ಯಾರಲ್ಲ, ಇವ ಇದ ಕೊಂಕಣಿ. ಇದಲ್ಲ ಕಸರ್ರೆ ಪುತ್ತ, ಜೌಡಾಸ್ರೆ, ಕಾಯಿಲೆ ಪುತ್ತ, ಬೋಳ್ ರೇ ಬೋಳ್ ಬೋಳನ ಥೋ ತುಕ ಬೋಳ್ ಸಮಾಸರೆ ವೈವೆ ಚಟ್ಟಮಣಿ ಅಸ ಗೋಲೆ ಬಜೆ ಅಸ ಕಾಯಿ ಖತೋರೆ. ಇಲ್ಲಪ್ಪ
ಇದು ಈ ಭಾಷೆನೂ ಅಲ್ಲ. ಹಾ ಹಾಗಾದ್ರೆ ನನಗೆ ಗೊತ್ತಾಯ್ತು, ಅವ ಈ ಕಡೆ ಅವಲ್ಲ, ನೋಡ್ತಾ ಇದೆ ಹಿಂಗೆಲ್ಲ ಕೂತ್ಕೊಳ್ಳಕ್ಕಾಗ ಹೊರಟು ಬಿಡು ನೀನು. ಯಾವ ಭಾಷೆ ಮಾತಾಡ್ರಲ್ಲ? ಹಾ ತುಳುನಾಡಿನ ಅಂತ ಗೊತ್ತಾಯ್ತು ನನಗೆ. ಹಾ ತುಳುದಲ್ಲಿ ತುಳು ಭಾಷೆ ಯಾವುದು? ಹಾ ಹೆಚ್ಚಿನ ನಿಕ್ಕ ಮಂಡ್ಯ ಸಮಾಜ ಹೆಚ್ಚಿನ ಅವಸ್ಥೆ ಬರ್ರೆ ಒಣಸಂಡ ಹೆಚ್ಚಿನ ಕೈಪ ಮೂತಾಯ ಬಂದ್ರೆ ಇಜ್ಜಿ ಛೇ ಹೆಚ್ಚಿನ ಪಾತ್ರ ಬರ್ಪಿಜ್ಜಿಯ ಇಲ್ಲಪ್ಪ, ಇವ ಪಾತ್ರನೇ ಇಲ್ಲ, ಪಾತ್ರ ಇತ್ತಿನೂ ಇಲ್ಲ. ಇವ ಮಾತಾಡೋದಿಲ್ಲ ಅಂತಾದ್ರೆ ನಮಗೆ ಒಳ್ಳೇದು. ಯಾಕೆ? ನಮಗ್ ಕೆಲಸ ಆಗ್ಬೇಕಲ್ಲ, ತಡ ಮಾಡೋದಿಲ್ಲ. ಅವನ ಕೈಯಲ್ಲಿ ಕಾಡ್ತಿರುವಂತಹ ಖಡ್ಗ ಎಂಬ ಕತ್ತಿ, ಆ ಕತ್ತಿಯನ್ನ ಖಡ್ಗ ಎಂಬ ಕತ್ತಿ. ಹೌದು, ಶಬ್ದ ಬೇರೆ ಬೇರೆ. ನೀವು ಹೇಳ್ತೀರಿ ಓಯ್ ಇಲ್ಲಿ ಒಂದು ಶಬ್ದ ಮಾತಾಡ್ರೆ ಅವು ಮುಂದಿನ ವರ್ಷ ಬೇಡ ಅಂತಾರಲ್ಲ, ಅದಕ್ಕೆ ಎರಡೆರಡು ಶಬ್ದ ಹಾಕುದು ನಾವು, ತಲೆ ಬಿಸಿ ಇಲ್ಲ. ಆ ಕತ್ತಿಯನ್ನ ನಾನು ಸೆಳ್ಕೊಂಡು ಮಾಡ್ತೇನೆ. ಅದೇ ಕತ್ತಿಯನ್ನ ಸೆಳೆದುಕೊಳ್ತೇನೆ. ಮತ್ತೆ ಕತ್ತಡ ಆದಷ್ಟು ಬೇಗ ಕಪಟಿ ಅವ್ರು ಇಬ್ರು ಇಲ್ಲ ಅದಲ್ವಾ? ಕಪಟಿ ಕಪಟಿ ಅಂದಯ ಕಪಟಿ ನಾನಲ್ಲ. ಯಾಕಾಗ ಹೇಳ್ದೆ ನಿನ್ ಕಪಟಿ ಅಂತ? ಕಪಟಿ ಅಲ್ಲ, ಆಹಾ ಬೇರೆ ಹೇಳುದು, ಬೇರೆ ಹೇಳ. ಏ ನೀಚ ನೀಚ ನೀಚನ ನೀಚ ಅಲ್ಲ ನಾನು, ಕಪಟಿನೂ ಅಲ್ಲ. ಮತ್ತೆ ಎಂತ ಅಧಮ ಅಧಮ ಬರೀ ಸುಳ್ಳು ಸುಳ್ಳು ಹೇಳಿ ಎಂತದು ಬೇಡ, ಸಾಕು ಎರಡೇ ಸಾಕು. ಮೋಸಗಾರನೂ ಅಲ್ಲ, ಅಧಮನೂ ಅಲ್ಲ. ಹುಡುಗ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ, ಸುಮ್ಮನೆ ನಿನ್ನ ಕೈಯಲ್ಲಿದ್ದು ನಾನು ಕೊಟ್ಟು ಬಿಡು. ನಾನು ಮತ್ತೆ ಮನಸ್ಸು ಮಾಡಿದ್ರೆ ಅದೀಗ ಹೊಸ ಮರಿ ಆಮೇಲೆ ಬೇಕದ ಹೌದು, ಇರುದೇ ಒಂದದ ಸಿಕ್ಕುದೇ ಅಪರೂಪ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಇಲ್ಲ ನಾನಿದ್ದರೂ ಕೊಡೋದಿಲ್ಲ, ಅಲ್ಲೇ ಕುತ್ಕೊಂಡಲ್ಲೇ ಮಡಚಿ ಒಳಗಿಡೋದು, ಬೇರೆ ಯಾವ್ದಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನನ್ನ ಬಗ್ಗೆ ನಾನು ಮನಸ್ಸು ಮಾಡಿದ್ರೆ ಪ್ರಳಯ ಪ್ರಳಯ ಮಾಡ್ತಾರೆ, ಜಾಗ್ರತೆ. ಮನ್ಸು ಮಾಡುದು ಬೇಡ, ಆಗುದು ಇಲ್ಲ. ನಿಂಗೆ ಗೊತ್ತಿಲ್ಲ ನನ್ನ ಸುದ್ದಿ. ಕೇಳಿ ಕೇಳಿ ಬಹಳ ಸಮಯ ಆಯ್ತಾ, ಈ ವರ್ಷ ಪ್ರಳಯ ಆಗ್ತದೆ ಈ ವರ್ಷ ಅಂತ ನಾವು ಕಾದದ್ದು, ಎಂತದ್ದು ಆಗಿ ಅದಕ್ಕೆ ಒಂದು ಕಥೆಯೇ ಬರ್ಬಿಟ್ರಲ್ಲ, ಪ್ರಳಯ ಆಗ್ತದೆ ಒಳ್ಳೆ ಮಾತಾಡಿ ಹೋಗ್ತೀಯಲ್ವಾ? ಇದು ದೇವಸ್ಥಾನದ ಪ್ರಸಾದ.
ದೇವಸ್ಥಾನ ಪ್ರಸಾದ ಅಲ್ಲ, ಬೂದಿ. ಅಪ್ಪಯ್ಯನ ಬೂದಿ ಇದು. ನಂದಪ್ಪನಲ್ಲ, ಯಾರಪ್ಪಯ್ಯನ ನಂಗೆ ಗೊತ್ತಿಲ್ಲ. ಎಂತ ಮಾಡುದು ಈಗ? ಇದನ್ನ ನಿನ್ನ ಮೇಲೆ ಹಾಕ್ರೆ ಮತ್ತೇನಿಲ್ಲ, ನೀನ್ ಇಲ್ಲೇ ಚಾಯ್ಯ ಕೊಡ್ಲಾ? ಹೋಯ್ ಇದು ನನ್ನ ಮೇಲೆ ಹಾಕಿದ್ರೆ ನಾನು ಚೊಯ್ಯ, ನೀನು ಹಾಕಿದೆ ಇದ್ಲೇ ಹಾಗೆ ಚೊಯ್ಯ. ರಗಲಿಲ್ಲ, ಚೊಯ್ಯ ಆಗ್ಬಿಡುವ. ರಗಲಿಲ್ಲ, ಬೇಗ ಮುಗಿಸ್ಬಿಡು. ಅದು ನೋಡುವ, ಹಾಕ. ನಿಂಗೆ ಅಷ್ಟೆಲ್ಲ ಹಾಕುದಲ್ಲ, ನಿನಗೆ 90 ಹಾಕಿದ್ರು ಒಳ್ಳೇದು. ಹೌದಾ? 90 ತಾಗ್ತದೆ ನಿನಗೆ. ಹೌದಾ? ನೋಡುವ. ಓಂ ರಾಮ್ ರೀಂ ಫಟ್. ಇಲ್ಲಪ್ಪ, ಇದು 90ಕ್ಕೆ 12 ಇದು. ತೆಗ್ದು 180 ಕೊಟ್ರೆ ಹೇಗೆ? ನೋಡುವ. ಓ ಭದ್ರಕಾಳಿ ಮಾಕಾಳಿ ಚಂಡಿ. ಎಷ್ಟು ಕೊಡುದು ಈಗ? 180. ಒಂದ್ ಸರಿ ಕೊಟ್ರೆ ಆಗುದಿಲ್ಲ, 2 ಸರಿ ಕೊಟ್ರೆ ಅಡ್ಡಿಲ್ಲ. 2 ವರ್ಷ ನಿಂಗೆ ಅಷ್ಟೆಲ್ಲ ಬೇಕಲ್ಲ? ನನ್ನ ಹತ್ರ ಅಷ್ಟಿಲ್ಲ ಮರ, ಖರ್ಚಿಗೂ ಕೊಡಲ್ಲ ಎಂತ ನೋಡು. ಇದ್ರಾಗೆ ಒಂದ್ ಸ್ವಲ್ಪ ಸುಧಾರ್ಸ ಇವತ್ತ. ಕೊಡುವ ಕೊಡು. ನಾಳೆ ನೋಡ್ತೀನಿ. ಓ ಭದ್ರಕಾಳಿ ಮಾಕಾಳಿ ಚಂಡಿ. ಕಪಟದಿಂದ ವಂಚನೆ ಮಾಡುವುದಕ್ಕಾಗಿ ಬಂದ ಗಜಕರ್ಣ ಎನ್ನುವಂತಹ ರಕ್ಕಸಾಮ ಎನ್ನುವುದು ಸ್ಪಷ್ಟವಾಗಿ ಅರಿವಾಯಿತು. ಒಂದು ಎಲ್ಲಿ ಓಡ ಹೋಗ್ತಾನೆ ಅಂತ ಗೊತ್ತಾಗುವುದಿಲ್ಲ. ಬೀಳದೆ ಬೆನ್ನತ್ತಿ ಹೋಗ್ತಾನೆ. Uragala
ಕಾಪಾಡು ದೇವ ಕಾಪಾಡು. ಇದುವೇ ಉರುಗಲೋಕ. ಇಲ್ಲಿಗೆ ಅಧಿಕಾರಿ ಉರುಗ ರಾಜ, ಅವರ ಮುದ್ದಿನ ಮಗಳು ವತ್ಸಲೇನವಾಗಿ ಅತಿ ಸಂತೋಷದಿಂದ ಇರುವಂತಹ ಸಂದರ್ಭ ನೋಡಿದರೆ ಸ್ವಾಮಿ, ಘಟಕಳ ಇರುವಂತಹ ದಾನವ ನಮ್ಮ ಈ ನಾಗಲೋಕವನ್ನು ಪ್ರವೇಶ ಮಾಡಿದ. ನಮ್ಮ ಸರ್ವರೆಲ್ಲರೂ ಕೂಡ ಉಪಟವನ್ನು ಕೊಟ್ಟ. ಆತನ ಹುದ್ದೆಯನ್ನು ತಾಳಲಾರದೆ ಆತನ ವಧೆಯಾಗಬೇಕು ಎನ್ನುವ ಕಾರಣಕ್ಕಾಗಿ ಹೊರಗೆ ವೇಣೀರಾದಂತ ನಾವೆಲ್ಲರೂ ಪರಶಿವನ ದೇವಾಲಯವನ್ನು ಸೇರಿದ್ದೇವೆ. ಆತನ ವಧೆಯಾಗಬೇಕು ಅಂತಾದ್ರೆ ಆ ಪರಶಿವನ ಭಜನೆಯನ್ನು ಮಾಡುವುದು ನಮ್ಮ ಧರ್ಮವಲ್ಲವೇ? ಇಂದಿನ ಹಾಗೆ ಅವರೆಲ್ಲರನ್ನು ಕೂಡಿಕೊಂಡು ಶಿವನ ಧ್ಯಾನವನ್ನು ಮಾಡುತ್ತೇವಂತೆ, ಭಜನೆ ನಗೆಯುತ್ತೇವೆ. ಶಂಕರ ನಾದ ಶರೀರ ಪರ ಸರ್ವೇಶ್ವರ
ಅಲ್ವಾ? ನನ್ನ ನೋಡಿದ್ರೆ ಹಾಗೆ ಕಾಣಿಸುವುದಾ? ಅಲ್ಲ, ನಂಬಬಹುದಾ? ಖಂಡಿತ. ವೇಷ ಮಾಡಿಕೊಂಡು ಬರ್ತಾರೆ ರಕ್ಕಸರು. ನಾನು ವೇಷ ಮಾಡಿದ್ದಲ್ಲ, ನೀವು ವೇಷಗಾರಲ್ವಾ? ನನ್ನದ್ದು ನಿಜವಾದ ವೇಷವೇ ಇದೆ. ಹೌದಾ? ಹೌದೌದು. ಹಾ ಹಾ. ಹಾಗಾಗಿ ಎಲ್ಲವರು ದಿಕ್ಕಾಪಾಲಾಗಿ ಹಾ. ಕಂಗೆಟ್ಟು ಓಡ್ತಾ ಇದ್ದೀರಾ. ಸತ್ಯ. ಯಾಕೆ ಹೆದರ್ತೀರಿ? ರಕ್ಕಸನ ಭಯವ. ಹಾ. ಓದಿ ನೋಡಿ, ರಕ್ಕಸನನ್ನ ಕೊಂದು ಕಳೆದಿದ್ದೇನೆ. ಓ, ಅಲ್ಲಿ ಬಿದ್ದಿರುವುದು ಹೌದೌದು. ರಕ್ಕಸನ ದೇಹ. ಹೌದೌದು. ಹಾ ಹಾ. ಇದು ನನಗೆ ಹಾ. ಇದು ಯಾವ ಲೋಕ, ಹಾ. ನಾನು ಎಲ್ಲಿ ಬಂದೆ, ಇದು ಯಾವುದು ನನಗೆ ಅರ್ಥ ಆಗ್ಲಿಲ್ಲ. ಹೌದಾ? ನೀವೆಲ್ಲ ಯಾರು ಹಾ. ಹೇಳ್ಬಹುದಲ್ಲ? ಪರಿಚಯ ಹೇಳಿ. ಹೌದೌದು. ಅಯ್ಯಾ, ಮಾವಿನನೆ ನಂಬುಗೆಯು ನಮಗೆ ಬಂದಿದೆ. ಸೋಗಳಂಗನೆ ಶೂರನಾರೋಪಾತಿಶಯ ಸೌಜನ್ಯ ಸಾಹಸ ಸೂರ್ಯ ಸಮಪ್ರಭೆಗೆ ಆಕನಾಗರಿವ ಯಾರಿದು? ಆತನಾರರಿವ ಮನ ಕಾಪುರದೇಳು ಸಿರುಗಿ ಸತಿಯರ ಮಾತುದೆಂದು ನೀನದೆಂದ ಶಿರವಾಗಿ ಮತ್ತೊಮ್ಮೆ ನಮಸ್ಕಾರ. ಯಾರೋ ನೆನೆವೀರ ಪ್ರಥಮದಲ್ಲಿ ವಂದಿಸಿಕೊಳ್ಳುತ್ತಾ ಇದ್ದೀನಿ. ಪ್ರಸಿದ್ಧ ನಮಸ್ಕಾರ. ವೀರ, ನಿಮ್ಮನ್ನು ನೋಡುವಾಗ ಆಶ್ಚರ್ಯವೇ ಆಯಿತು. ಎಂತದು? ಯಾಕೆ ಗೊತ್ತೇ? ಆ ಘೋರವಾದಂತಹ ದಾನವರ ಒಬ್ಬಡವನ್ನು ತಾಳಲಾರದೆ ಭಯಭೀತರಾಗಿದ್ದವರು ನಾವು. ಒಮ್ಮಿಂದೊಮ್ಮೇಲೆ ನೀನು ಬಂದೆ ಎಲ್ಲ ನೀನೇ ರಕ್ಕಸೇನವಾಗಿ ತಿಳಿದುಕೊಂಡವರು ನಾವು. ನಿಮ್ಮ ಮಾತುಗಳನ್ನು ಕೇಳಿ ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಬಂದಿತ್ತು. ಹಾ, ಹಾಗಾಗಿ ಮಾತನಾಡುವುದಕ್ಕೆ ಮುಂದಾಗಿದ್ದೀನಿ. ಓ ವೀರ, ನಿಮ್ಮನ್ನು ಕಾಣುವಾಗ ಆಶ್ಚರ್ಯ ಯಾಕೆಲ್ಲ? ಇಲ್ಲಿವರೆಗಾಗಿ ನಿಮ್ಮಂತವರನ್ನು ಕಂಡವರೇ ನಾವಲ್ಲ. ನಾನು ಇಲ್ಲಿಗೆ ಬಂದದ್ದು ಪ್ರಥಮ ಅಲ್ವಾ? ಈ ಲೋಕ ಯಾವುದು ಎನ್ನುವುದಾಗಿ ಕೇಳುತ್ತಾ ಇದ್ದೀರಿ. ಇದು ಯಾವುದು ಗೊತ್ತಾಗಲಿ. ಇದು ಉರಗ ಲೋಕ, ಅದರ ನಾಗಲೋಕ. ಇಲ್ಲಿಗೆ ಒಡೆಯ ಉರಗ ರಾಜ, ಆತನ ಮಗಳು ನಾನು. ಹೆಸರು ವತ್ಸಲೆ ಎನ್ನುವ ಹಾಗೆ. ಸರಿ. ಇವರೆಲ್ಲರೂ ಉರಗವೀಣೆಯರಾಗಿದ್ದಾರೆ. ಹಾಗಾದ್ರೆ ಇಲ್ಲಿವರೆಗಾಗಿ ಬರುವುದಕ್ಕೆ ಕಾರಣವೇನು? ನಿಮ್ಮ ಹೆಸರೇನುವುದಾಗಿ ಹೇಳ್ತೀರಾ? ನೀವೆಲ್ಲ ಉರಗವೀಣೆ.
ವತ್ಸಲೇ ಎನ್ನುವ ಹಾಗೆ. ಬಹಳ ಸಂತೋಷವಾಯಿತು. ಹೌದೇ? ಕಾಣುತ್ತಿರುವಂತಹ ರಕ್ಕಸನನ್ನು ಹಾ. ಗೆಲ್ಲುವ ಸಲುವಾಗಿ ಇವರಿಗೆ ಬಂದವ ನಾನು ಕೇಳಿರಬಹುದು. ಪ್ರಪಂಚದಲ್ಲಿ ಪಾಂಡವರು ಸತ್ಯಕ್ಕೆ ಧರ್ಮಕ್ಕೆ ಮನಮಾತಾದವರಿದ್ದಾರೆ. ಅಂತವರಲ್ಲಿ ಭೀಮನ ಮಗ ಘಟೋತ್ಕಚ, ಅವನ ಮಗ ಬರ್ಬರಿಕ ಅಂದ್ರೆ ನಾರಿಕ. ಹೌದು ತಾವೇ? ಹೌದು. ಸಂತೋಷ. ಇಲ್ಲಿಯವರೆಗೆ ಬಂದದ್ದೇನೋ ಸತ್ಯ. ಹಿಂತಿರುಗಿ ನಮ್ಮ ಪುರವನ್ನ ಸೇರುವುದು ಹೇಗೆ ಅಂತ ಗೊತ್ತಿಲ್ಲ. ಭೂಲೋಕಕ್ಕೆ ಹೋಗುವ ದಾರಿ ಯಾವುದು ಅಂತ ಹೇಳಿದ್ರೆ ಉಪಕಾರ ಆಗ್ತದೆ, ಹೇಳ್ಬಹುದಾ? ನಿಮಗೆ ದಾರಿ? ಹೌದು. ನಮ್ಮ ಪಾಲಿಗೆ ಉಪಕಾರವನ್ನು ಮಾಡಿದವರು ತಾವು, ಅಪಚಾರವಂತೂ ಮಾಡಬಾರದು. ಆದ್ರೆ ದಾರಿ ತೋರಿಸುತ್ತೇನೆ. ದಾರಿ ತೋರಿಸಕ್ಕಿಂತ ಮುಂಚಿತವಾಗಿ ಒಂದು ಮಾತು. ಏನು? ನಿನ್ನ